ಪ್ರಪಂಚದ ಮೊದಲ ನಕ್ಷೆ ರಚನೆ ಮಾಡಿದವರು ಯಾರು? ಈ ಭೂಮಿ ಮೇಲಿನ ಮೊದಲ ನಕ್ಷೆಯನ್ನ ರಚನೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಕಾರ್ಲ್ ರಿಟ್ಟರ್ ಅವರಿಗೆ, ಮೆಗಲನ್ ಅವರಿಗೆ, ಎರಸ್ತಾನಿಸ್ ಅವರಿಗೆ, ಗೆಲಿಲಿಯೋ ಅವರಿಗೆ. ಭೂಮಿಯ ಮೇಲಿನ ಮೊಟ್ಟ ಮೊದಲ ನಕ್ಷೆಯನ್ನ, ಪ್ರಪಂಚದ ಮೊದಲ ನಕ್ಷೆಯನ್ನು ರಚನೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಪ್ರಪಂಚದ ಮೊದಲ ನಕ್ಷೆಯನ್ನ ಕಾರ್ಲ್ ರಿಟ್ಟರ್ ಅವರು, ಮೆಗಲನ್, ಎರಸ್ತಾನಿಸ್, ಗೆಲಿಲಿಯೋ. ಸರಿಯಾದಂತ ಉತ್ತರ ಎರಸ್ತಾನಿಸ್ ನೋಡಿ. ಯಾಕಂದ್ರೆ ಎರಸ್ತಾನಿಸ್ ಅವರನ್ನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾರನ್ನ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ಎರಸ್ತಾನಿಸ್. ಎರಸ್ತಾನಿಸ್ ಅವರನ್ನ ಆಧುನಿಕ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೆದರೆ, ಭೂಗೋಳಶಾಸ್ತ್ರದ ಪಿತಾಮಹ ಯಾರಂದ್ರೆ ಎರಸ್ತಾನಿಸ್. ನಿಮಗಿದು ಗೊತ್ತೇ? ಎರಸ್ತಾನಿಸ್ ಕ್ರಿಸ್ತಪೂರ್ವ 276ರಿಂದ 195ರವರೆಗೆ ಇವರು ಮೊಟ್ಟ ಮೊದಲ ಬಾರಿಗೆ ಭೂಗೋಳಶಾಸ್ತ್ರ ಎಂಬ ಪದವನ್ನ, ಜಿಯೋಗ್ರಫಿ ಪದವನ್ನು ಬಳಸಿದ್ದರಿಂದ ಇವರನ್ನ ಏನಂತ ಕರೀತಾರೆ ಅಂದ್ರೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾರನ್ನ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ಎರಸ್ತಾನಿಸ್. ಇವರು ಮೊಟ್ಟ ಮೊದಲ ಬಾರಿಗೆ ಭೂ ಅಕ್ಷದ ಹೋಲುವಿಕೆಯನ್ನ ಲೆಕ್ಕಾಚಾರ ಹಾಕಿರತಕ್ಕಂಥ ಮೊದಲ ವ್ಯಕ್ತಿ. ಅಷ್ಟೇ ಅಲ್ಲದೆ ಈ ಜಗತ್ತಿನಲ್ಲಿ ಪ್ರಪಂಚದ ಮೊದಲ ನಕ್ಷೆಯನ್ನು ರಚನೆ ಮಾಡಿದ ಕೀರ್ತಿ ಯಾರಿಗೆ ಸಲ್ತು ಅಂದ್ರೆ ಎರಸ್ತಾನಿಸ್. ಅದಕ್ಕೆ ಎರಸ್ತಾನಿಸ್ ಅವರನ್ನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೆದರೆ, ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಜಿಯೋಗ್ರಫಿ ಅಂದ್ರೆ ಎರಸ್ತಾನಿಸ್. ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ ಅಂತ ಕರೆದ್ರೆ ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್. ಓಕೆನಾ? ಪ್ರಪಂಚದ ಮೊಟ್ಟ ಮೊದಲ ಬಾರಿಗೆ ನಕ್ಷೆಯನ್ನ ರಚನೆ ಮಾಡಿದಂತ ಕೀರ್ತಿ, ಪ್ರಪಂಚದ ಮೊದಲ ನಕ್ಷೆಯನ್ನು ರಚನೆ ಮಾಡಿದಂತ ಕೀರ್ತಿ ಯಾರಿಸುತ್ತೆ ಅಂದ್ರೆ ಅದು ಈ ಒಂದು ಎರಸ್ತಾನಿಸ್. ಎರಸ್ತಾನಿಸ್ ಅಂತೇಳಿ ಕರೀತಾರೆ, ಎರಸ್ತಾನಿಸ್. ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ನೆಲ ಮತ್ತು ಜಲಗಳ ನಡುವಿನ ಅನುಪಾತ, ನೆಲ ಮತ್ತು ಜಲಗಳ ನಡುವಿನ ಅನುಪಾತ ಎಷ್ಟು? 2:3, 2:2.43, 3:2. ಸರಿಯಾದಂತ ಉತ್ತರ 1:2.43. 1:2.43 ಭೂಮಿಯ ಮೇಲಿನ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ನೆಲ ಮತ್ತು ಜಲರಾಶಿಗಳ ನಡುವಿನ ಅನುಪಾತ. ನೆಲ ಮತ್ತು ಜಲರಾಶಿಗಳ ನಡುವಿನ ಅನುಪಾತ ಎಷ್ಟಿದೆ ಅಂದ್ರೆ 1:2.43. ಸೌರಮಂಡಲದಲ್ಲಿ ಗ್ರಹವು, ಸೌರದಲ್ಲಿರುವಂತಹ ಗ್ರಹಗಳ ಗಾತ್ರವು ಭೂಮಿಯ 5ನೇ ಅತ್ಯಂತ ದೊಡ್ಡದಾಗಿರುವಂತಹ ಗ್ರಹವಾಗಿದೆ. ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 510 ಮಿಲಿಯನ್ ಚದರ ಕಿಲೋಮೀಟರ್, ಅಂದ್ರೆ ದಶಲಕ್ಷ ಚದರ ಕಿಲೋಮೀಟರ್. ಟೋಟಲ್ ಭೂಮಿಯ ವಿಸ್ತೀರ್ಣ 510 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣ ಆಗಿದ್ದು, ಅದರಲ್ಲಿ 361 ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟು ಭೂಮಿ ಇದೆ. 71% ಭೂಮಿ, 149 ಮಿಲಿಯನ್ ಚದರ ಕಿಲೋಮೀಟರ್ ಅಂದ್ರೆ 29ರಷ್ಟು ಭೂಮಿ ಇದೆ. ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ 71% ಲ್ಯಾಂಡ್ ಇದ್ರೆ 71% ವಾಟರ್ ಇದ್ರೆ 29% ಲ್ಯಾಂಡ್ ಇದೆ. ಅಖಂಡ ಭೂಮಿಯನ್ನು ನೋಡಿದಾಗ 71ರಷ್ಟು ನೀರು, 29ರಷ್ಟು ಭೂಮಿ. ಇನ್ನು ಅನುಪಾತಗಳಲ್ಲಿ ನೋಡಿದಾಗ ಭೂಮಿ ಮತ್ತು ಜಲರಾಶಿಗಳ ನಡುವಿನ ಅನುಪಾತ ಎಷ್ಟಿದೆ ಅಂದ್ರೆ 1:2.43. 1:2.43 ಅಂದ್ರು ಒಂದೇ. 25ರಷ್ಟು ಭೂಮಿ, 75ರಷ್ಟು ನೀರಂದ್ರು ಒಂದೇ. 29ರಷ್ಟು ಭೂಮಿ, 71ರಷ್ಟು ನೀರಂದ್ರು ಒಂದೇ. ಎಲ್ಲ ಒಂದೇ ಅವು. ಪರ್ಫೆಕ್ಟ್ ಆಗಿ ಹೇಳ್ಬೇಕಂದ್ರೆ 70.8% ವಾಟರ್ ಇದೆ, 29.2% ಲ್ಯಾಂಡ್ ಇದೆ. ಪರ್ಫೆಕ್ಟ್ ಆಗಿ ಹೇಳ್ಬೇಕಾದ್ರೆ. ಓಕೆನಾ? ಅನುಪಾತಗಳಲ್ಲಿ 1:2.43. ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸದ ವ್ಯತ್ಯಾಸ ಏನು? ಎಷ್ಟು ವ್ಯತ್ಯಾಸ ಇದೆ? ಸಮಭಾಜಕ ವೃತ್ತ ಹಾಗೂ ಧ್ರುವೀಯ ವ್ಯಾಸದ ನಡುವಿನ ವ್ಯತ್ಯಾಸ. ಭೂಮಿಯ ಸಮಭಾಜಕ ವೃತ್ತ, ಧ್ರುವೀಯ ವ್ಯಾಸದ ನಡುವಿನ ವ್ಯತ್ಯಾಸ. ಎಕ್ಸಲೆಂಟ್. 42 ಕಿಲೋಮೀಟರ್ ವ್ಯತ್ಯಾಸ ಇದೆ ನೋಡಿ. ಭೂಮಿಯ ಸಮಭಾಜಕ ವೃತ್ತ
ಮತ್ತೆ ಧ್ರುವವ್ಯಾಸ. ಏನ್ ಸರ ಭೂಮಿ ಸಮಭಾಜಕ ವೃತ್ತ ಅಂದ್ರೆ ಯಾವುದು, ಧ್ರುವವ್ಯಾಸ ಅಂದ್ರೆ ಏನು? ಇದು ಭೂಮಿ. ಇದು ಭೂಮಿ ಯಾವ ಆಕಾರದಲ್ಲಿದೆ, ಜಿಯಾಡ್ ಆಕಾರದಲ್ಲಿದೆ. ಭೂಮಿಯ ವ್ಯಾಸ ಇದು, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಆದರೆ ಇದು ಭೂಮಿಯ ಧ್ರುವಿ ವ್ಯಾಸ. ಇದು ಧ್ರುವಿ ವ್ಯಾಸ, ಇದು ಸಮಭಾಜಕ ವೃತ್ತದ ವ್ಯಾಸ. ಅರ್ಥ ಆಯ್ತಾ? ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ? 12,756 ಇದೆ. ಧ್ರುವಿ ವ್ಯಾಸ ಎಷ್ಟಿದೆ? 12,714 ಕಿಲೋಮೀಟರ್ ಇದೆ. ಸಮಭಾಜಕ ವೃತ್ತದ ವ್ಯಾಸ ಅಂದ್ರೆ 12,756, ಧ್ರುವಿ ವ್ಯಾಸ ಅಂದ್ರೆ 12,714. 12,756ರಲ್ಲಿ 12,714 ಮೈನಸ್ ಮಾಡಿದೆ ಅಂದ್ರೆ 6ರಲ್ಲಿ 4 ಹೋದ್ರೆ 2, 5ರಲ್ಲಿ 1 ಹೋದ್ರೆ 4, 42 ಕಿಲೋಮೀಟರ್ ವ್ಯತ್ಯಾಸ ಇದೆ. ಪರ್ಫೆಕ್ಟಾ? ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸದ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂದ್ರೆ 40. ಇದು ಸಮಭಾಜಕ ವೃತ್ತದ ವ್ಯಾಸ. ಇದು ಸಮಭಾಜಕ ವೃತ್ತದ ವ್ಯಾಸ. ಇದು ಧ್ರುವೀಯ ವ್ಯಾಸ. ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ? 12,756 ಇದ್ರೆ ಧ್ರುವೀಯ ವ್ಯಾಸ ಎಷ್ಟಿದೆ ಅಂದ್ರೆ 12,714 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಪರ್ಫೆಕ್ಟ್ ಅಲ್ಲ? ಕ್ಲಿಯರ್ ಅಲ್ಲ? ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸದ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂದ್ರೆ 42 ಕಿಲೋಮೀಟರ್ ವ್ಯತ್ಯಾಸ ಇದೆ. ಇಲ್ಲಿ ಕೊಟ್ಟ ಬಿಟ್ರ ನೋಡಿ. ಸಮಭಾಜಕ ವೃತ್ತದ ವ್ಯಾಸ 12,756. ಇನ್ನು ಧ್ರುವೀಯ ವ್ಯಾಸ ಎಷ್ಟಿದೆ ಅಂದ್ರೆ ಇಲ್ಲಿ ನೋಡಿ 12,714. ಅದಕ್ಕೆ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸದ ನಡುವಿನ ವ್ಯತ್ಯಾಸ ಅಂದ್ರೆ 42 ಕಿಲೋಮೀಟರ್ ಅಂತರ ಇದೆ. ಇನ್ನು ಸುತ್ತಳತೆ ತೆಗೆದುಕೊಂಡಾಗ ಸಮಭಾಜಕ ವೃತ್ತದ ಸುತ್ತಳತೆ 1076, ಧ್ರುವೀಯ ಸುತ್ತಳತೆ 1006. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ 40,076, ಧ್ರುವೀಯ ಸುತ್ತಳತೆ 40,006. ಅವೆರಡರ ನಡುವಿನ ವ್ಯತ್ಯಾಸ ಎಷ್ಟಂದ್ರೆ 70 ಕಿಲೋಮೀಟರ್. ಸುತ್ತಳತೆ ಅಂದ್ರೆ ಪೂರ್ತಿ ಸರೌಂಡಿಂಗ್ ಸುತ್ತಳತೆ ಅಂತ ಕರಿತೀವಿ. ಪ್ರಪಂಚದ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವಂತಹ ಸಾಗರ ಯಾವುದು? ಇಡೀ ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ತೀರ ಹೊಂದಿರುವಂತಹ ಸಾಗರ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವಂತಹ ಸಾಗರ ಯಾವುದಂದ್ರೆ ಅಟ್ಲಾಂಟಿಕ್ ಸಾಗರ. ನೋಡಿ, ಅಟ್ಲಾಂಟಿಕ್ ಸಾಗರ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವಂತಹ ಸಾಗರ ಅಂದ್ರೆ ಅಟ್ಲಾಂಟಿಕ್ ಸಾಗರ. ಯಾವ ಸಾಗರ ನೋಡಲು ತ್ರಿಕೋನಾಕಾರದಲ್ಲಿದೆ? ಲುಕಿಂಗ್ ಲೈಕ್ ಟ್ರಯಾಂಗಲ್. ಯಾವ ಸಾಗರ ನೋಡಲು ತ್ರಿಕೋನಾಕಾರದಲ್ಲಿದೆ? ತ್ರಿಕೋನಾಕಾರ. ಪೆಸಿಫಿಕ್ ಸಾಗರ. ನೋಡಿ, ಪೆಸಿಫಿಕ್ ಸಾಗರ ನೋಡಕ್ ತ್ರಿಕೋನಾಕಾರದಲ್ಲಿದ್ರೆ 37% ಹಿಂದೂ ಮಹಾಸಾಗರ ಹಾಕಿರಿ. ಹಿಂದೂ ಮಹಾಸಾಗರ ನೋಡಕ್ಕೆ ಯಾವ ಆಕಾರದಲ್ಲಿದೆ ಅಂದ್ರೆ ಎಂ ಆಕಾರದಲ್ಲಿದೆ. ಪೆಸಿಫಿಕ್ ಸಾಗರ ನೋಡಕ್ಕ ತ್ರಿಕೋನಾಕಾರದಲ್ಲಿದೆ. ತ್ರಿಕೋನಾಕಾರ, ಎಸ್ ಆಕಾರ, ಎಂ ಆಕಾರ, ಯು ಆಕಾರ, ಸೇಪ್. ಈ ಕೆಳಗಿನ ಯಾವ ಸಾಗರವನ್ನ ರತ್ನಾಕರ ಅಂತ ಕರೀತಿದ್ರು ಪ್ರಾಚೀನ ಕಾಲದಲ್ಲಿ? ರತ್ನಾಕರ. ಈ ಕೆಳಗಿನ ಯಾವ ಸಾಗರವನ್ನ ರತ್ನಾಕರ ಅಂತ ಕರೀತಿದ್ರು? ಶಬಾಷ್. ಹಿಂದೂ ಮಹಾಸಾಗರಕ್ಕಿರುವ ಇನ್ನೊಂದು ಹೆಸರು ರತ್ನಾಕರ. ನೋಡಿ, ರತ್ನಾಕರ ಜಯ ರತ್ನಾಕರ ಅಂತ ಒಂದು ಹಾಡ ಕೇಳಿರಿ. ಹಿಂದೂ ಮಹಾಸಾಗರಕ್ಕಿರುವಂತ ಹೆಸರು ರತ್ನಾಕರ ಅಂದ್ರು ಒಂದೇ, ಹಿಂದೂ ಮಹಾಸಾಗರ ಅಂದ್ರು ಒಂದೇ. ಈ ಕೆಳಗಿನ ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡು ಬರುವುದಿಲ್ಲ? ಓಷಿಯನ್ ಕರೆಂಟ್ಸ್. ಸಾಗರದ ಪ್ರವಾಹಗಳು ಕಂಡು ಬರದೇ ಇರುವ ಸಾಗರ. ಎಕ್ಸಲೆಂಟ್. ಆರ್ಕಟಿಕ್ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡು ಬರುವುದಿಲ್ಲ. ಯಾಕಂದ್ರೆ ಈ ಆರ್ಕಟಿಕ್ ಸಾಗರ ಸಮಭಾಜಕ ವೃತ್ತದಲ್ಲಿ ಹಂಚಿಕೆಯಾಗಿಲ್ಲ. ಸಮಭಾಜಕ ವೃತ್ತದಲ್ಲಿ ಹಂಚಿಕೆಯಾಗಿಲ್ಲ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ. ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ ಅಂದ್ರೆ ನೀರ್ ಕಾಯಂಗಿಲ್ಲ. ನೀರ್ ಕಾಯಂಗಿಲ್ಲ ಅಂದ್ರೆ ಉಷ್ಣೋದಕ ಪ್ರವಾಹ ಇಲ್ಲ.
ಉಷ್ಣೋದಕ ಪ್ರವಾಹ ಇಲ್ಲ ಅಂದ್ರೆ ಸಾಗರದ ಪ್ರವಾಹ ಅಲ್ಲ. ಓಷನ್ ಕರೆಂಟ್ಸ್ ಇರಬೇಕಾದ್ರೆ ಅಲ್ಲಿ ವಾರ್ಮ್ ಕರೆಂಟ್ಸ್ ಇಂಪಾರ್ಟೆಂಟ್, ಕೋಲ್ಡ್ ಕರೆಂಟ್ಸ್ ಇಂಪಾರ್ಟೆಂಟ್, ಎರಡು ಇಂಪಾರ್ಟೆಂಟ್. ಅಲ್ಲಿ ಉಷ್ಣೋದಕ ಪ್ರವಾಹನೂ ಮುಖ್ಯ, ಶೀತೋದಕ ಪ್ರವಾಹ ಮುಖ್ಯ. ಅವೆರಡು ಇದ್ದಾಗ ಮಾತ್ರ ಅದಕ್ಕೆ ನಾವು ಸಾಗರದ ಪ್ರವಾಹ ಅಂತ ಕರೀಲಿಕ್ಕೆ ಸಾಧ್ಯ ಇದೆ. ಗಲ್ಫ್ ಸ್ಟ್ರೀಮ್ ಇದು ಯಾವ ಸಾಗರದ ಪ್ರವಾಹವಾಗಿದೆ? ಗಲ್ಫ್ ಸ್ಟ್ರೀಮ್ 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ. ಗಲ್ಫ್ ಸ್ಟ್ರೀಮ್ ಇದು ಯಾವ ಸಾಗರದ ಪ್ರವಾಹ? ಅಟ್ಲಾಂಟಿಕ್ ಸಾಗರದ ಪ್ರವಾಹ. ಅಟ್ಲಾಂಟಿಕ್ ಸಾಗರದ ಉಷ್ಣೋದಕ ಪ್ರವಾಹ. ಸಾಗರದ ಪ್ರವಾಹಗಳನ್ನು ಸರಿ ನೋಡೋಣ ಇನ್ನೊಂದ್ಸರಿ. ಪೆಸಿಫಿಕ್ ಸಾಗರ, ಇದನ್ನು ಶಾಂತ ಮಹಾಸಾಗರ ಅಂತ ಕರೀತಾರೆ. 2 ಅಟ್ಲಾಂಟಿಕ್ ಸಾಗರ, 3 ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಭೂಮಿಯ ಮೇಲಿನ ಪ್ರಧಾನವಾದ ಸಾಗರಗಳು ತೆಗೆದುಕೊಂಡಾಗ 4 ಸಾಗರಗಳು. ಅತ್ಯಂತ ದೊಡ್ಡ ಸಾಗರ ಅಂದ್ರೆ ಪೆಸಿಫಿಕ್ ಸಾಗರ, ಅತಿ ದೊಡ್ಡ 2ನೇ ಸಾಗರ ಅಂದ್ರೆ ಅಟ್ಲಾಂಟಿಕ್ ಸಾಗರ, ಅತಿ ದೊಡ್ಡ 3ನೇ ಸಾಗರ ಅಂದ್ರೆ ಹಿಂದೂ ಮಹಾಸಾಗರ, ಅತ್ಯಂತ ಚಿಕ್ಕ ಸಾಗರ ಅಂದ್ರೆ ಆರ್ಕಟಿಕ್ ಸಾಗರ. ವಿಶಾಲವಾದ, ಅತ್ಯಂತ ವಿಶಾಲವಾದ ಮತ್ತು ಆಳವಾದ ಸಾಗರ ಯಾವುದಂತಂದ್ರೆ ಅಟ್ಲಾಂಟಿಕ್ ಸಾಗರ. ನೋಡಿ, ಈ ಅಟ್ಲಾಂಟಿಕ್ ಸಾಗರ ಜಗತ್ತಿನಲ್ಲಿ ಅತಿ ಹೆಚ್ಚು ಜಲಸಾರಿಗೆ ಹೊಂದಿರುವಂತಹ ಸಾಗರ, ಹೆಚ್ಚು ಅಪಾಯಕಾರಿಯಾಗಿರುವಂತಹ ಸಾಗರ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವಂತಹ ಸಾಗರ ಅಂದ್ರೆ ಅಟ್ಲಾಂಟಿಕ್ ಸಾಗರ. ಹಿಂದೂ ಮಹಾಸಾಗರವು ಭಾರತ ದೇಶ ಹೆಸರಿನಿಂದ ಒಳಗೊಂಡ ಏಕೈಕ ಸಾಗರ. ನಿಮ್ಗೆ ಹೇಳಿದ್ದೆ ನಾನು, ಜಗತ್ತಿನಲ್ಲಿ ಒಂದು ದೇಶದ ಹೆಸರಿನಿಂದ ಕರೆಯುವ ಸಾಗರ ಅಂದ್ರೆ ಹಿಂದೂ ಮಹಾಸಾಗರ. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು, ಭಾರತವನ್ನು ಇಂಡಿಯಾ ಅಂತ ಕರೆದವರು ಗ್ರೀಕರು. ಪ್ರಪಂಚದಲ್ಲಿ ಒಂದು ದೇಶದ ಹೆಸರಿನಿಂದ ಕರೆಯುವಂತ ಏಕೈಕ ಸಾಗರ ಅಂದ್ರೆ ಹಿಂದೂ ಮಹಾಸಾಗರ, ಇಂಡಿಯನ್ ಓಷಿಯನ್ ಅಂತ ಕರಿತೀವಿ. ಹಿಂದೂ ಮಹಾಸಾಗರವನ್ನ ಇಂಡಿಯನ್ ಓಷಿಯನ್ ಅಂತ ಕರೀಲ ಕಾರಣ ಏನಂದ್ರೆ ಭಾರತ ದೇಶದ ಹೆಸರಿನಿಂದ ಕರೆಯುವಂತ ಸಾಗರ ಅಂತ ಹೇಳಿ ಕರಿತೀವಿ. ಪ್ರಪಂಚವನ್ನು ಮೊದಲ ಬಾರಿಗೆ ಸುತ್ತು ಹಾಕಿದಂತ ವ್ಯಕ್ತಿ ಯಾರಂದ್ರೆ ಫರ್ಡಿನಾಂಡ್ ಮೆಗಲನ್. ಈ ಫರ್ಡಿನಾಂಡ್ ಮೆಗಲನ್ ಏನ್ ಮಾಡ್ತಾನಂತಂದ್ರೆ ಪೆಸಿಫಿಕ್ ಸಾಗರವನ್ನ ಶಾಂತ ಮಹಾಸಾಗರ ಅಂತ ಹೆಸರು ಕೊಡ್ತಾನೆ. ಇನ್ನೊಂದು ವಿಶೇಷ, ಪ್ರಪಂಚದ ಎಲ್ಲಾ ಸಾಗರಗಳಿಗೆ ಹೆಸರನ್ನ ಇಟ್ಟಂತ ವ್ಯಕ್ತಿ ಯಾರಂದ್ರೆ ಫರ್ಡಿನಾಂಡ್ ಮೆಗಲನ್. ಇಡೀ ಜಗತ್ತಿನ ಎಲ್ಲಾ ಸಾಗರಗಳಿಗೆ ಹೆಸರಿಟ್ಟಂತ ವ್ಯಕ್ತಿ ಯಾರಂದ್ರೆ ಫರ್ಡಿನಾಂಡ್ ಮೆಗಲನ್. ಓಕೆ. ಪೆಸಿಫಿಕ್ ಸಾಗರದ ಫಿಲಿಪೈನ್ ದ್ವೀಪದ ಬಳಿ ಇರುವಂತ ಮರಿಯನ್ ಕಂದರ ಇದೆಯಲ್ಲ, ಇದು ಜಗತ್ತಿನ ಅತ್ಯಂತ ಆಳವಾಗಿರುವಂತ ಕಂದರ ಅಂತ ಹೇಳಿ ಗುರುತಿಸ್ತೀವಿ. ಪ್ರಪಂಚದ ಅತ್ಯಂತ ಆಳವಾದ ಕಂದರ ಅಂದ್ರೆ ಮರಿಯನ್ ಚಾಲೆಂಜರ್ ತಗ್ಗು, ಇಡೀ ಜಗತ್ತಿನಲ್ಲಿ ಅತ್ಯಂತ ಆಳವಾಗಿರುವಂತ ಕಂದರ. ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರು? ಬಹಳ ಸರಿ ಕ್ವಶನ್ ಆಗಿದೆ ಎಕ್ಸಾಮ್ ಇದು. ಟಾಲೆಮಿ, ಕೋಪರ್ನಿಕಸ್, ಗೆಲಿಲಿಯೋ, ಮೆಗಲನ್. ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿ ಯಾರು? ಭೂಕೇಂದ್ರ ಸಿದ್ಧಾಂತ. ಸೂರ್ಯಕೇಂದ್ರ ಸಿದ್ಧಾಂತ ಮಂಡಿಸಿದವರು ಶಬಾಷ್, 55% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಟಾಲೆಮಿ ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದರೆ ಕೋಪರ್ನಿಕಸ್ ಏನ್ ಮಂಡಿಸ್ತಾನಂದ್ರೆ ಸೂರ್ಯಕೇಂದ್ರ ಸಿದ್ಧಾಂತವನ್ನು ಮಂಡಿಸ್ತಾನೆ. 2 ಪ್ರಮುಖವಾಗಿರುವಂತ ಸಿದ್ಧಾಂತಗಳಿದಾವೆ. ಆ 2 ಸಿದ್ಧಾಂತಗಳು ಯಾವಂತಂದ್ರೆ ಒಂದು ಭೂಕೇಂದ್ರ ಸಿದ್ಧಾಂತ ಟಾಲೆಮಿ, ಇನ್ನೊಂದು ಸೂರ್ಯಕೇಂದ್ರ ಸಿದ್ಧಾಂತ ಕೋಪರ್ನಿಕಸ್. ಭೂಕೇಂದ್ರ ಸಿದ್ಧಾಂತ ಅಂದ್ರೆ ಏನು? ಭೂಮಿನೇ ಕೇಂದ್ರ, ಭೂಮಿ ಸುತ್ತಲೂ ಇತರೆ ಆಕಾಶಕಾಯಗಳು ಸುತ್ತವೆ. ಭೂಮಿ ಕೇಂದ್ರ, ಭೂಮಿ ಸುತ್ತಲೂ ಇತರೆ ಆಕಾಶಕಾಯಗಳು ಸುತ್ತವೆ ಅಂತೇಳಿ ಸಾವಿರಾರು ವರ್ಷಗಳ ಹಿಂದೆ ಟಾಲೆಮಿ ಮಾತನ್ನು ಹೇಳಿದ್ದ. ಅದಕ್ಕ ಕೋಪರ್ನಿಕಸ್ ಅಂತಾನೆ, ಅಲ್ಲ ಹಂಗಲ್ಲದು, ತಪ್ಪದು. ಭೂಮಿ ಒಬ್ಬ ಗ್ರಹ, ಸೂರ್ಯನ ಕೇಂದ್ರ, ಸೂರ್ಯನ ಸುತ್ತಲೂ ಗ್ರಹಗಳು, ಉಪಗ್ರಹಗಳು, ಉಲ್ಕೆಗಳು, ಇತರೆ ಆಕಾಶಕಾಯಗಳು ಸುತ್ತುತ್ತವೆ. ಇದನ್ನೇ ಕೋಪರ್ನಿಕಸ್. ಕೋಪರ್ನಿಕಸ್ ಹೇಳಿದ್ದು ಸೂರ್ಯಕೇಂದ್ರ ಸಿದ್ಧಾಂತ, ಟಾಲೆಮಿ ಹೇಳಿದ್ದು ಭೂಕೇಂದ್ರ ಸಿದ್ಧಾಂತ. ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತಂದ್ರೆ ಟಾಲೆಮಿ, ಸೂರ್ಯಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಕೋಪರ್ನಿಕಸ್. ನೋಡಿ, ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಗಳನ್ನು ಅಧ್ಯಯನ ಮಾಡುವಾಗ ನಾವು ನೋಡ್ತೀವಿ, ಟಾಲೆಮಿ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಭೂಮಿಯ ಸೌರವ್ಯೂಹದ ಕೇಂದ್ರವಾಗಿದ್ದು ಸೂರ್ಯನು ಸೇರಿದಂತೆ ಎಲ್ಲಾ ಆಕಾಶಕಾಯಗಳು ಭೂಮಿಯನ್ನು ಸುತ್ತುತ್ತವೆ ಅಂತ ಹೇಳಿದವನು ಟಾಲೆಮಿ. ಅದಕ್ಕೆ ಭೂಕೇಂದ್ರ ಸಿದ್ಧಾಂತ ಅಂತ ಕರೀತಾರೆ. ಪೋಲೆಂಡ್ ದೇಶದ ಶ್ರೇಷ್ಠ ಖಗೋಳಶಾಸ್ತ್ರಜ್ಞನಾಗಿರುವಂತಹ ನಿಕೋಲಸ್ ಕೋಪರ್ನಿಕಸ್ ಹೇಳ್ತಾನೆ ಭೂಕೇಂದ್ರ ಸಿದ್ಧಾಂತವನ್ನು ತಿರಸ್ಕಾರ ಮಾಡ್ತಾನಂತ. ತಿರಸ್ಕಾರ ಮಾಡಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸ್ತಾನೆ. ಸೂರ್ಯನೇ ಕೇಂದ್ರನಾಗಿದ್ದಾನೆ,
ಅದರ ಸುತ್ತಲೂ ಇತರೆ ಆಕಾಶಕಾಯಗಳು ಸುತ್ತುತ್ತವೆ ಅನ್ನುವಂತ ಮಾತನ್ನು ಹೇಳಿದವರು ಕೋಪರ್ನಿಕಸ್. ಕೋಪರ್ನಿಕಸ್ನ ಇದರ ಸಲುವಾಗಿ ಸುಟ್ಟು ಬಿಡ್ತಾರಲ್ಲಿ. ಕೋಪರ್ನಿಕಸ್ನ ಸಿದ್ಧಾಂತವನ್ನು ತಿಳಿದು, ಯಾಕಂದ್ರೆ ಆ ಸಮಯದಲ್ಲಿ ಪೋಪನ ಆಳ್ವಿಕೆ ಇತ್ತು, ಕ್ರೈಸ್ತ ಧರ್ಮದ ಆಳ್ವಿಕೆ ಇತ್ತು, ಪೋಪನ ಆಳ್ವಿಕೆ ಇತ್ತು. ಯಾರಾದರೂ ಧರ್ಮದ ವಿರುದ್ಧ ಸಂದೇಶಗಳನ್ನು ಕೊಟ್ಟರೆ ಅವರನ್ನು ಬಹಿರಂಗವಾಗಿ ಸುಟ್ಟು ಬಿಡ್ತಿದ್ರು. ಸುಟ್ಟರು ಕೋಪರ್ನಿಕಸ್ನ. ಮತ್ತ ಸುಟ್ಟಂತ ಸ್ಥಳದಲ್ಲಿ ಬರೆದಾರೆ, ದಯವಿಟ್ಟು ನಮ್ಮನ್ನು ಕ್ಷಮಿಸು, ಮತ್ತೊಮ್ಮೆ ಬಾ ಅಂತ ಬರ್ತಾನ. ಒಳ್ಳೆ ಇದ್ದಾಗ ಸುಟ್ಕೇರ ಆಮೇಲೆ ಬಾ ಅಂದ್ರ ಅವನ ಶಿಷ್ಯ ಯಾರು ಇದ್ದ ಕೆಪ್ಲರ್, ಇಲ್ಲ ಜಾನ್ ಕೆಪ್ಲರ್ ಅನ್ನುವಂತ ವ್ಯಕ್ತಿ ಸುಟ್ಟ ಮ್ಯಾಗ ಇವ ಸಿಗಲೇಲಿ ವಾಪಸ್ ಇತಿಹಾಸದಲ್ಲಿ ಹೊಳ್ಳಿ ನನಗೂ ಸುಡ್ತಾರ ಬಾ ಅಂತ ಕಡೆಕಾದ ಹೊಳ್ಳಿ ಬಂದೇ ನಾವು. ಜಾನ್ ಕೆಪ್ಲರ್ ಸುಡ್ತಾರಲ್ಲ, ನನಗೂ ಗ್ಯಾರಂಟಿ ಸುಟ್ಟು ಬಿಡ್ತಾರ ಬಿಡಂಗಿಲ್ಲ ಇವ್ರು ಅಂತ ಹೇಳಿ ಕಡೆಕಾದಂತ ವ್ಯಕ್ತಿ ಎಲ್ಲಿ ಹೋಗ್ಬಿದ್ದು ಅಡ್ಡಾಡ್ ಸತ್ವದ. ಬಟ್ ಜಾನ್ ಕೆಪ್ಲರ್ ಹೇಳಿದಂತ ಸಿದ್ಧಾಂತ ಏನಂದ್ರೆ ಎಲ್ಲಾ ಗ್ರಹಗಳಿಗೆ ಚಲನೆ ಇದೆ ಅಂತ ಹೇಳಿದಂತ ವ್ಯಕ್ತಿ. ಎಲ್ಲಾ ಗ್ರಹಗಳಿಗೆ ಚಲನೆ ಇದೆ, ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ ಅಂತ ಹೇಳಿದವರು ಜಾನ್ ಕೆಪ್ಲರ್. ಇದು ಮೊನ್ನೆ FDA ಕೇಳಿದಂತ ಪ್ರಶ್ನೆ. ಜಾನ್ ಕೆಪ್ಲರ್ ಗ್ರಹಗಳಿಗೆ ಚಲನೆ ಇದೆ ಎಂದು ವಾದ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಂತ ಜಾನ್ ಕೆಪ್ಲರ್. ಜಾನ್ ಕೆಪ್ಲರ್ ಯಾರ ಶಿಷ್ಯ ಅಂದ್ರೆ ಕೋಪರ್ನಿಕಸ್ನ ಶಿಷ್ಯ. ಬರ್ಲಿಲ್ಲ ವಾಪಸ್. ಗೆಲಿಲಿ ಹಿಡಿತಾರೆ, ಗೆಲ್ಲಿ ಹಿಡ್ಕೊಂಡು ಹೋಗಿ ಒಳಗ್ ಹಾಕ್ತಾರೆ. ಕೇಳ್ತಾರೆ, ನೀ ಏನ ಕಂಡು ಹಿಡದಿ ಅಂತಲ್ಲ. ಸರ್ ನಾ ಏನೂ ಕಂಡು ಹಿಡದಲ್ರಿ, ನಾ ಒಟ್ಟ ಯಾವ್ದೋ ಆವಿಷ್ಕಾರ ಮಾಡಿಲ್ರಿ. ಮತ್ ಮಂದಿ ಎಲ್ಲ ಹೇಳ್ತಾರಲ್ಲ, ಗುರುಗ್ರಹದ ಉಪಗ್ರಹ ಕಂಡಿಡದಾನ, ಆಮೇಲೆ ಯಾವ್ದೋ ದೂರದರ್ಶಕ ಕೇಂದ್ರ ಕಂಡಿಡದಾನ, ಏನನ್ನ ಹೇಳ್ತಾರ. ಸರ್ ಸುಳ್ಳು ಹೇಳ್ತಾರೆ, ಸುಮ್ ಟೈಮ್ ಪಾಸಿಂಗ್ ಮಾಡೇನ್ರಿ. ಅವ್ರ ಮಾತೇನ್ ಕೇಳ್ತಾರ, ನಾ ಒಟ್ಟ ಏನೂ ಕಂಡಿಡದಲ್ರಿ. ಪ್ರಪಂಚದಲ್ಲಿ ತನ್ನ ಸಿದ್ಧಾಂತ ಸುಳ್ಳು ಎಂದು ಒಪ್ಪಿಕೊಂಡಂತ ವ್ಯಕ್ತಿ ಗೆಲಿಲಿಯೋ. ಯಾಕೆ ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಬೇಕಂತಾರಲ್ಲ, ಹೊತ್ತು ಬಂದಾಗ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ 1000 ವರ್ಷ ಆಯಸ್ಸಂತ ಅಂತಾರಲ್ಲ ಗೊತ್ತಾ. ಇಡೀ ಜಗತ್ತಿನಾಗ ತನ್ನ ಸಿದ್ಧಾಂತ ಸುಳ್ಳು ಎಂದು ಒಪ್ಪಿಕೊಂಡಂತ ವ್ಯಕ್ತಿ ಗೆಲಿಲಿಯೋ. ಇಲ್ರಿ ಸರ್ ನಾ ಏನೂ ಮಂಡಿಸಿಲ್ಲ, ಸುಮ್ ಹೇಳ್ತಾರ್ರಿ ಮಂದಿ, ನಾ ಏನೂ ಮಂಡಿಸಿಲ್ಲ, ನಿಮ್ಗೆ ಯಾಕೆ ಕಂಡು ಬಿದ್ದೀರಿ, ಮತ್ತ ಅದ್ ಏನೋ ಕಂಡು ಹಿಡೋದು ಸುಮ್ಮದು ಕೊಳಿವಿನಿ ಟೈಮ್ ಪಾಸ್ ಆಲಿ, ಮಂದಿ ಯಾರು ಬಂದಾಗ ಟೈಮ್ ಪಾಸ್ ಆಲಿ ಅಂತ ಕಂಡು ಹಿಡದೇನ್ರಿ ಸರ. ಸುಮ್ ಹೇಳ್ತಾರ, ನಾ ಏನೋ ಕಂಡು ಹಿಡಿದ್ರಪ್ಪ, ನಾನು ಬಿಟ್ಬಿಡ್ರಿ ಅಂತ ಹೇಳಿ ತನ್ನ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಮೊದಲ ಬಾರಿಗೆ ಅಲ್ಲ ಅಂತ ಒಪ್ಪಿಕೊಂಡ ವ್ಯಕ್ತಿ ಗೆಲಿಲಿಯೋ. ಆದ್ರೆ ಕಂಡು ಹಿಡಿದು ಸತ್ಯ. ಗೆಲಿಲಿಯೋ ಆ ಗುರುಗ್ರಹಕ್ಕೆ 4 ಉಪಗ್ರಹಗಳನ್ನು ಆವಿಷ್ಕಾರ ಮಾಡ್ತಾನೆ. ಗ್ಯಾನಿಮೇಡ, ಅಯ್ಯೋ, ಯುರೋಪ್, ಕ್ಯಾಲಿಸ್ಟ್ರೋ ಅನ್ನುವಂತ 4 ಉಪಗ್ರಹಗಳನ್ನು ಆವಿಷ್ಕಾರ ಮಾಡ್ತಾನೆ. ಪ್ರಪಂಚದಲ್ಲಿ ಈ ಸೂರ್ಯನನ್ನ ಮತ್ತೆ ಏನು ಗ್ರಹಗಳನ್ನ ಸುತ್ತುವಂತ ಸಮಯದಲ್ಲಿ ಅವುಗಳ ವೀಕ್ಷಣೆ ಮಾಡುವ ಸಲುವಾಗಿ ದೂರದರ್ಶಕ ಯಂತ್ರವನ್ನು ಆವಿಷ್ಕಾರ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಗೆಲಿಲಿಯೋ. ಸಾಮಾನ್ಯ ವ್ಯಕ್ತಿ ಅಲ್ಲ ಅವ್ನು ಗೆಲಿಲಿಯೋ. ಪೀಸಾ ವಿಶ್ವವಿದ್ಯಾಲಯದ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ, ಅಗಾಧವಾದ ಪಾಂಡಿತ್ಯ ಹೊಂದಿದಂತ ವ್ಯಕ್ತಿ ಗೆಲಿಲಿಯೋ. ಪಟ್ಟನ್ ತಪ್ಪಿಸ್ಕೊಂಡ್ ಕಡೆ ಕಾಯ್ಬಿಟ್ರು, ಬೇಡಪ್ಪ ಕಿರಿಕಿರಿ ಯಾಕಂತ. ಭೂಮಿಯ ನಾಕ್ಷತ್ರಿಕ ದಿನ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಟೋಟಲ್ 24 ಗಂಟೆ 23 ಗಂಟೆ 59 ನಿಮಿಷ 4.09 ಸೆಕೆಂಡ್. 24 ಗಂಟೆ 56 ನಿಮಿಷ 4.09 ಸೆಕೆಂಡ್. ಕರೆಕ್ಟ್ ಆನ್ಸರ್ ಮಾಡಿ. ಭೂಮಿಯ ಭ್ರಮಣಾವಧಿ ಅಂದ್ರೂ ಒಂದೇ, ಭೂಮಿಯ ನಾಕ್ಷತ್ರಿಕ ದಿನ ಅಂದ್ರೂ ಒಂದೇ. ಭೂಮಿಯ ನಾಕ್ಷತ್ರಿಕ ದಿನ 67% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಭೂಮಿ ತನ್ನನ್ನು ತಾನು ಸುತ್ತಿಕೊಳ್ಳಬೇಕಾದರೆ, ಭೂಮಿ ಒಂದು ಬಾರಿ ತನ್ನನ್ನು ತಾನು ಸುತ್ತಿಕೊಳ್ಳಬೇಕಾದ್ರೆ ತೆಗೆದುಕೊಳ್ಳುವಂತ ಅವಧಿ ಎಷ್ಟಂದ್ರೆ ಎಷ್ಟು ಅವಧಿ? 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಅದನ್ನ ನಾವು ಫೈನಲ್ ಏನ್ ಮಾಡಿವಿ ಅಂದ್ರೆ 24 ಗಂಟೆ ಅಂತ ಮಾಡಿವಿ. ಬ್ಯಾಡ ಕಿರಿಕಿರಿ ಅವೆಲ್ಲ ಟೈಮ್ ಏನು ನಿಮಿಷ ಗಳಿಗೆ ಅವೆಲ್ಲ ಹೆಚ್ಚು ಕಡಿಮೆ ಆಗ್ತಾವ, ಬೇಡ ಅಂತ ಹೇಳಿ ಟೋಟಲ್ ರೌಂಡ್ ಅಪ್ ಎಷ್ಟು ಮಾಡಿದ್ವಿ ಅಂದ್ರೆ 24 ಗಂಟೆ ಫೈನಲ್ ಮಾಡಿದ್ವಿ. ಹಾಗಾದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಭೂಮಿಯ ನಾಕ್ಷತ್ರಿಕ ದಿನ. ಭೂಮಿಯ ರೊಟೇಷನ್ ಪೀರಿಯಡ್, ಭೂಮಿಯ ದೈನಿಕ ಚಲನೆ. ಭೂಮಿಯ ದೈನಿಕ ಚಲನೆಯ ಪರಿಣಾಮ ಏನು ಎಷ್ಟಿದೆ ಅಂದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಇಲ್ಲಿ ಕೊಟ್ಟಬಿಟ್ಟ ನೋಡಿ. ಭೂಮಿ ತನ್ನ ಕಕ್ಷೆಯ ಸುತ್ತ ತಿರುಗಲು ವಾಸ್ತವವಾಗಿ ಎಷ್ಟು ಗಂಟೆ ತೆಗೆದುಕೊಳ್ಳುತ್ತಂದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಕಾಲ ತೆಗೆದುಕೊಳ್ಳುತ್ತದೆ. ಇದನ್ನೇ ಏನ್ ಕರೀತಾರೆ ಅಂದ್ರೆ ನಾಕ್ಷತ್ರಿಕ ದಿನ ಅಂತ ಕರೀತಾರೆ. ನಾಕ್ಷತ್ರಿಕ ದಿನ ಅಥವಾ ಒಂದು ಸೌರ ದಿನ ಅಂತ ಹೇಳಿ ಕರೀತಾರೆ. 24 ಗಂಟೆಗಳು ನಾವೆಲ್ಲ ಎಲ್ಲ ಅದನ್ನು ಲೆಕ್ಕ ಕೌಂಟ್ ಮಾಡಕ್ ಆಗಲ್ಲ, ಸುಮ್ನೆ ಒಂದು ಹಂತ ಇರ್ಲಿ ಅಂತೇಳಿ 24 ಗಂಟೆ ಫೈನಲ್ ಮಾಡಿ. ಅದು ಆಕ್ಚುಲಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ರೈಟ್ ಆನ್ಸರ್.
ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು ಬೀಳುವ ಅವಧಿ ವ್ಯತ್ಯಾಸ ಎಷ್ಟು? ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ 15 ನಿಮಿಷ, 4 ನಿಮಿಷ, 8 ನಿಮಿಷ, 12 ನಿಮಿಷ. ಎಕ್ಸಲೆಂಟ್, 66% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂತ ಅಂತರ ಎಷ್ಟಂದ್ರೆ 4 ನಿಮಿಷ. ರೈಟ್ ಆನ್ಸರ್. ಪ್ರತಿ 2 ರೇಖಾಂಶಗಳ ಮಧ್ಯೆ ಇರುವಂತ ಅಂತರ ಎಷ್ಟಂದ್ರೆ 4 ನಿಮಿಷ. 0 ಡಿಗ್ರಿ ರೇಖಾಂಶದಿಂದ GMT ಇಂದ ಪಶ್ಚಿಮಕ್ಕೆ ಹೋದಂಗ 4 ನಿಮಿಷ ಮೈನಸ್ ಆಗ್ತದೆ, ಪೂರ್ವಕ್ಕೆ ಹೋದಂಗ 4 ನಿಮಿಷ ಪ್ಲಸ್ ಆಗ್ತದೆ. ಸಮಭಾಜಕ ಅಂದ್ರೆ ಈ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ ಏನ್ ಕರಿತೀವಲ್ಲ, 0 ಡಿಗ್ರಿ ರೇಖಾಂಶ ಅಂತ ಕರಿತೀವಲ್ಲ, 0 ಡಿಗ್ರಿ ರೇಖಾಂಶ ಅಂದ್ರೆ ಇದೆ, ಇದು ಭೂಮಿ, ಇದು 0 ಡಿಗ್ರಿ ರೇಖಾಂಶ. ಇದಕ್ಕೆ 0 ಡಿಗ್ರಿ ರೇಖಾಂಶ ಅಂತ ಕರಿತೀವಿ. 0 ಡಿಗ್ರಿ ರೇಖಾಂಶ ಅಂದ್ರೆ ಒಂದೇ GMT ಅಂತ ಕರಿತೀವಿ. GMT ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? 7 ದೇಶಗಳು, 6 ದೇಶಗಳು, 5 ದೇಶಗಳು, 8 ದೇಶಗಳು. ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ GMT? ಪ್ರಪಂಚದ ಸಮಯ ನಿರ್ಧಾರಕ ರೇಖಾಂಶ ಅಂತ ಕರೀತಾರೆ. ನೋಡಿ ನೋಡಿ, ಪರ್ಫೆಕ್ಟ್ ಆಗ್ಬೇಕಲ್ಲ. ಇವು 8 ದೇಶಗಳ ಮೇಲೆ ಹಾದು ಹೋಗಿದೆ. 8 ದೇಶಗಳ ಯಾವುವು? BSF ಗೇಮ್ ಇನ್ ಟೋಗೋ, BSF ಗೇಮ್ ಇನ್ ಟೋಗೋ. BSF ಗೇಮ್ ಇನ್ ಟೋಗೋ ಅಂದ್ರೆ ಏನು? ಬರ್ಕನ್ ಫಾಸೋ, ಸ್ಪೇನ್, ಫ್ರಾನ್ಸ್, ಗಾನಾ, ಅಲ್ಜೇರಿಯಾ, ಮಾಲಿ, ಇಂಗ್ಲೆಂಡ್, ಟೋಗೋ. ಯುರೋಪ ಖಂಡದ 3 ದೇಶಗಳು, ಯುರೋಪ ಖಂಡದಲ್ಲಿ 3 ದೇಶಗಳು, ಯುರೋಪ ಖಂಡದ 3 ದೇಶಗಳಾದರೆ ಆಫ್ರಿಕಾ ಖಂಡದ 5 ದೇಶಗಳು. ಯುರೋಪ ಖಂಡದ 3 ದೇಶಗಳು ಬರ್ಕನ್ ಫಾಸೋ. ಇದು ಬರ್ಕನ್ ಫಾಸೋ ಎಲ್ಲಿ ಕಂಡು ಬರ್ತಂತಂದ್ರೆ, ಎಲ್ಲಿದೆ ಬರ್ಕನ್ ಫಾಸೋ? ಆಫ್ರಿಕಾ ಖಂಡದಲ್ಲಿ. ಸ್ಪೇನ್, ಫ್ರಾನ್ಸ್, ಗಾನಾ, ಅಲ್ಜೇರಿಯಾ, ಮಾಲಿ, ಇಂಗ್ಲೆಂಡ್, ಟೋಗೋ. ಎಷ್ಟು ಚೆನ್ನಾಗಿದೆ ಫಾರ್ಮುಲಾ ನೋಡಿದ್ದು. ಪಾಪ ಒಬ್ಬ ವಿದ್ಯಾರ್ಥಿ ಆವಿಷ್ಕಾರ ಮಾಡಿ ನಮ್ಗೆ ಕೊಟ್ಟನದು, ಅರುಣ್ ಕುಮಾರ್ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ. ಪ್ರೈಸ್ನೇ ಕಳಿಸಿದ್ವಿ ನಾವು. ಯಾಕಂದ್ರೆ ಬಹಳ ಟಫ್ ಅನಿಸ್ತಲ್ಲ, ಫಾರ್ಮುಲಾ ಇದ್ರೆ ಮಾತ್ರ ನಾವು ಈಸಿಯಾಗಿ, ಎಲ್ಲದಕ್ಕೊಂದು ಟೆಕ್ನಿಕ್ ಅಂತ ಬೇಕು, ಒಂದು ನಮ್ಮದೇ ಆಗಿರುವಂತ ಸ್ಟ್ರಾಟಜಿ ಇದ್ರೆ ಮತ್ತೆ ಎಕ್ಸಾಮ್ ಪಾಸ್ ಆಗಕ್ ಸಾಧ್ಯ. ತರ ಓದೋದಲ್ಲ. ಈ ಎಷ್ಟು ದಿನ ಆದ್ರೆ ಭಯಪಟ್ಟ ಆಗ್ತಿರಲ್ಲ. ಬರ್ಕನ್ ಫಾಸ್ ಎಷ್ಟು ಈಜಿ ಅಂತ ನೋಡಿ. BSF ಗೇಮ್ ಇನ್ ಟೋಗೋ, ಬರ್ಕನ್ ಫಾಸೋ, ಸ್ಪೇನ್, ಫ್ರಾನ್ಸ್, ಗಾನಾ, ಅಲ್ಜೇರಿಯಾ, ಮಾಲಿ, ಇಂಗ್ಲೆಂಡ್, ಟೋಗೋ. ಇದು 0 ಡಿಗ್ರಿ ರೇಖಾಂಶ ಅಂತ ಕರೀತೀವಿ. 0 ಡಿಗ್ರಿ ರೇಖಾಂಶದಿಂದ ಪೂರ್ವಕ್ಕೆ ಹೋದಂಗ ಪ್ರತಿಯೊಂದು ರೇಖಾಂಶಗಳು ದಾಟ್ತಾ ಇದೆ ನೋಡಿ. ಪ್ರತಿಯೊಂದು ರೇಖಾಂಶಗಳು ದಾಟಿದಂಗ 4 ನಿಮಿಷ ಪ್ಲಸ್ ಆಗ್ತಾ ಹೋಗ್ತದೆ, 4 ನಿಮಿಷ ಪ್ಲಸ್ ಆಗ್ತಾ ಹೋಗ್ತದೆ. ಅದಕ್ಕೆ ನೋಡಿ 82ವರೆ ರೇಖಾಂಶ ಅಂದ್ರೆ ಭಾರತ ದೇಶ 5 ಗಂಟೆ 30 ನಿಮಿಷ ಮುಂದಿರ್ತದೆ. GMT ಗಿಂತ ಭಾರತ ದೇಶದ ಸಮಯ IST ಎಷ್ಟು ಇರ್ತಂದ್ರೆ 5 ಗಂಟೆ 30 ನಿಮಿಷ ಮುಂದಿರ್ತದೆ. ಕಾರಣ ಇಷ್ಟೇ, 82ವರೆ ಪೂರ್ವ ರೇಖಾಂಶ ಅಂದ್ರೆ ಅಷ್ಟು ಕೂಡಿಸ್ತಾ ಹೋಗ್ರಿ. ಈಗ ಅರ್ಧ ರೇಖಾಂಶ ಅಂದ್ರೆ 1 ರೇಖಾಂಶ ಅಂದ್ರೆ 4 ನಿಮಿಷ, ಅರ್ಧ ರೇಖಾಂಶ ಅಂದ್ರೆ 2 ನಿಮಿಷ, 2 ರೇಖಾಂಶ ಅಂದ್ರೆ 8 ನಿಮಿಷ. ಹೌದಲ್ಲ? 1 ರೇಖಾಂಶ ಅಂದ್ರ 4 ನಿಮಿಷ, ಅರ್ಧ ರೇಖಾಂಶ ಅಂದ್ರ 2 ನಿಮಿಷ, 2 ರೇಖಾಂಶ ಅಂದ್ರೆ 8 ನಿಮಿಷ. ಇನ್ನು 80 ರೇಖಾಂಶ ಅಂದ್ರೆ 320, ಟೋಟಲ್ 330. 330 ನಿಮಿಷ ಅಂದ್ರೆ ಒಂದೇ, 5 ಗಂಟೆ 30 ನಿಮಿಷ ಅಂದ್ರೆ ಒಂದೇ. ಸಿಂಪಲ್. ಅದಕ್ಕೆ GMT ಗಿಂತ ಭಾರತ ಸಮಯ ಎಷ್ಟು ಗಂಟೆ ಮುಂದಿರುತ್ತಂದ್ರೆ 5 ಗಂಟೆ 30 ನಿಮಿಷ ಮುಂದಿರ್ತದೆ. ಅಲ್ಲಿ ಟೈಮ್ 12 ಗಂಟೆ ಆಗಿತ್ತು, ನಮ್ಮಲ್ಲಿ 5:30 ಆಗಿರ್ತದೆ. ಈ ಸದ್ ನಮ್ಮಲ್ಲಿ 7:30 ಆಗಿದೆ. 7:30 ಆಗಿದೆ ಅಂದ್ರೆ ಅವರಲ್ಲಿ ಎಷ್ಟಾಗಿದೆ? 2 ಗಂಟೆ ಆಗಿರ್ತದೆ ಟೈಮ್. 2 ಅಂದ್ರೆ ನಮ್ಮಲ್ಲಿ 7:30 ಆಗಿರ್ತದೆ. ಇಲ್ಲಂದ್ರೆ ವಾಪಸ್ ಹೋಗ್ಬಿಡ್ಬೇಕು. ನಿನ್ ಕೈ ಅಲ್ಲೇ ಎಕ್ಸಾಮ್ ಅಲ್ಲೇ ಕೈ ಎತ್ತಿ ಬಿಡುದು, ಕೈ ಎತ್ತಿ ಸೂಪರ್ವೈಸರ್ ಮುಂದೆ ಹಂಗೆ ಸ್ಟಾರ್ಟ್ ಮಾಡೋದು. 7:30 ಅಂತಂದ್ರೆ ವಾಪಸ್ ಹೋಗುದು 6:30, 5:30, 4:30, 3:30, 2:30. ಮ್ಯಾಗಿನ ಅರ್ಧ ಗಂಟೆ 2 ಗಂಟೆ ಆಯ್ತಲ್ಲ, ಸುಮ್ ಕೈ ಎತ್ತಿ ನಿಂತು ಬಿಡೋದು ಸೂಪರ್ವೈಸರ್ ಮುಂದೆ. ಯಾಕ್ರಿ ಏನ್ ಮಾಡಕತ್ರಿ? ಇಲ್ರಿ ಸರ್ ನಾವು ಲೆಕ್ಕ ಬಿಡಿಸಕತ್ತೀವಿ ಸುಮ್ಮನೆ ಅಂತ. ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಆಗಲೇ ಹೇಳಿದ್ನ ನಿಮ್ಗೆ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು ಬೀಳುವಂತ ವ್ಯತ್ಯಾಸ ಎಷ್ಟಂದ್ರೆ 4 ನಿಮಿಷಗಳು. ಪ್ರತಿ 15 ರೇಖಾಂಶಗಳಿಗೆ ಒಂದು ಕಾಲ ರೇಖೆ ಅಂತ ಕರಿತೀವಿ ನೋಡಿ. ಪ್ರತಿ 15 ರೇಖಾಂಶಗಳಿಗೆ ಒಂದು ಕಾಲ ರೇಖೆ. ಭೂಮಿಯ ಮೇಲೆ ಒಟ್ಟು ಕಾಲ ರೇಖೆಗಳ ಸಂಖ್ಯೆ 24 ನೋಡಿ. ಟೋಟಲ್ ಭೂಮಿಯ ಮೇಲೆ ಒಟ್ಟು ಕಾಲ ರೇಖೆಗಳ ಸಂಖ್ಯೆ 24. 24ರಾಗ ನಮ್ಮ ಕಾಲ ರೇಖೆ ಯಾವಂದ್ರೆ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್.
ಪ್ರಧಾನವಾದ 3 ರೇಖಾಂಶಗಳು ಹೇಳಿದ್ದೀನಿ ನಿಮ್ಗೆ. ಒಂದ್ಸರಿ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕ್ಷಾಂಶ ರೇಖಾಂಶ ಅಂದ್ರೆ ಏನು. ಯಾವುದು ಭೂಮಿಯ ಆಕಾರವಲ್ಲ, ಯಾವುದು ಭೂಮಿಯ ಆಕಾರವಲ್ಲ, ಗೋಳಾಕಾರ, ವೃತ್ತಾಕಾರ, ವ್ಯೋಮಾಕಾರ, ಜಿಯಾಡಾಕಾರ, ಭೂಮಿಯ ಆಕಾರ ಅಲ್ಲ. ಭೂಮಿ ಈ ಕೆಳಗಿನ ಯಾವ ಆಕಾರವನ್ನು ಹೊಂದಿಲ್ಲ. ಎಕ್ಸಲೆಂಟ್, 47% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವೃತ್ತಾಕಾರ ಅಲ್ಲ ಭೂಮಿ. ಭೂಮಿ ನೋಡ್ಲಕ್ ಹೆಂಗಿದೆ? ನೋಡ್ಲಕ್ ಗೋಳಾಕಾರವಾಗಿದೆ. ಭೀಮಾಕಾರ ಅಂದ್ರೂ ಒಂದೇ, ಜಿಯಾಡ ಅಂದ್ರೂ ಒಂದೇ. ಭೀಮಾಕಾರಕ್ಕಿರುವಂತ ಇನ್ನೊಂದು ಹೆಸರು ಜಿಯಾಡಾಕಾರ. ಭೂಮಿ ಜಿಯಾಡಾಕಾರವಾಗಿದೆ ಅಂತ ಹೇಳಿದವರು ಯಾರು? ಭೂಮಿ ಜಿಯಾಡಾಕಾರವಾಗಿದೆ ಅಂತ ಹೇಳಿದವರು ಅಲ್ಬರ್ಟ್ ಐನ್ಸ್ಟೀನ್. ಜಿಯಾಡ್ ಅಂದ್ರೆ ಏನು? ಸಮಭಾಜಕ ವೃತ್ತ ಅಂದ್ರೆ ಧ್ರುವ ಪ್ರದೇಶದಲ್ಲಿ ಸಮಭಾಜಕ ವೃತ್ತದ ವ್ಯಾಪ್ತಿ ಜಾಸ್ತಿ ಇದೆ, ಧ್ರುವ ಪ್ರದೇಶದ ವ್ಯಾಪ್ತಿ ಕಡಿಮೆ ಇದೆ. ಆಗಲೇ ಹೇಳಿದ 42 ಕಿಲೋಮೀಟರ್ ವ್ಯತ್ಯಾಸ ಇದೆ. ಅದಕ್ಕೆ ಭೂಮಿ ಯಾವ ಆಕಾರ ಅಂತ? ಭೀಮಾಕಾರವಾಗಿದೆ, ಜಿಯಾಡ್ ಆಕಾರವಾಗಿದೆ, ಗೋಳಾಕಾರವಾಗಿದೆ. ಯಾವ ಆಕಾರವಾಗಿಲ್ಲ ಭೂಮಿ ಅಂದ್ರ? ವೃತ್ತಾಕಾರವಾಗಿಲ್ಲ. ನೋಡಿ, ಭೂಮಿ ಗೋಳಾಕಾರವಾಗಿದೆ, ಜಿಯಾಡಾಕಾರವಾಗಿದೆ, ಭೀಮಾಕಾರವಾಗಿದೆ. ಭೀಮಾಕಾರ ಅಂದ್ರೆ ಒಂದೇ. ಮೊದಲೆಲ್ಲ ಹಂಗೆ ಅನ್ಕೊತ ಬಂದ್ರು, ಚಪ್ಪಟೆ ಆಕಾರವಾಗಿದೆ, ಅಂಡಾಕಾರವಾಗಿದೆ. ಯಾವ ಗೊತ್ತದು ನೋಡಿವಿ ಅದನ್ನ. ಮೊದಲ ಅವ್ರು ಏನಂತಾರ ಹ್ಞೂ ಅನ್ನೋದು, ಚಪ್ಪಟೆ ಆಕಾರ ಬರ್ಕೋರಿ, ಚಪ್ಪಟೆ ಆಕಾರವಾಗಿದೆ. ಆಮೇಲೆ ಭೂಮಿ ಅಂಡಾಕಾರವಾಗಿದೆ, ಬರ್ಕೋರಿ, ಅಂಡಾಕಾರವಾಗಿದೆ. ಭೂಮಿ ಇಲ್ಲ ಇಲ್ಲ ಮೊದಲೇ ಮತ್ತೇನಂದ್ರೆ ಜಿಯಾಡ್ ಆಕಾರವಾಗಿದೆ. ಹ್ಞೂ ಸರ್, ಜಿಯಾಡ್ ಆಕಾರ ಅಂತ ಬರ್ಕೊಂಡು ಯಾವ ಗೊತ್ತು ನೋಡಿವ್ಯಾ ನಾವು. ಒಮ್ಮಿಟ್ಟು ಬದುಕಿ ಉಂಡು ತಂದು ಬಿದ್ದು ಒದ್ದಾಡ್ಸತ್ತು ಹೋದ್ರದಾಗ. ಭೂಮಿ ಪ್ರೆಸೆಂಟ್ ಯಾವ ಆಕಾರ ಆಗಿದೆ? ಜಿಯಾಡ್. ಮುಂದೆ ಯಾರು ಬಂದು ಬದನೆಕಾಯಿ ಆಕಾರವಾಗಿದೆ ಬರ್ಕೊ, ಬದನೆಕಾಯಿ. ಟಮಾಟಿ ಆಕಾರವಾಗಿದೆ ಬರ್ಕೊಂಡ್ಬಿಡು, ಟಮಾಟಿ ಆಕಾರ. ಒಟ್ಟು 2 ಮಾರ್ಕ್ಸ್ ನೋಡಿ ಎಕ್ಸಾಮ್ ಪಾಸ್ ಆದ್ರೆ ಸಾಕಾಗಿದೆ. ಭೂಮಿ ಪ್ರೆಸೆಂಟ್ ಯಾವ ಆಕಾರ ಅಂದ್ರೆ ಗೋಳಾಕಾರವಾಗಿದೆ, ಜಿಯಾಡಾಕಾರವಾಗಿದೆ, ಭೀಮಾಕಾರವಾಗಿದೆ. ನೆಕ್ಸ್ಟ್, ಒಂದು ಸೌರ ವರ್ಷ ಎಂದರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. 365 ದಿನ. 365 ದಿನ 6 ಗಂಟೆ. 355 ದಿನ 6 ಗಂಟೆ. 365 ದಿನ 6 ಗಂಟೆ 9 ನಿಮಿಷ 9.545. ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ? ಒಂದು ಸೌರ ವರ್ಷ ಎಂದರೆ? ಯೋ ದೇವರೇ, ಅಲ್ಲಪ್ಪ ಅಲ್ಲಾಕ್ ಹೋಗಿರಿ. 6 ಗಂಟೆ ಇಲ್ಲದು, 5 ಗಂಟೆ ಅದು. 5 ಗಂಟೆ ಅದು. ಇದು 6 ಗಂಟೆ ಅಲ್ಲ, 5 ಗಂಟೆ. ಸರಿಯಾದಂತ ಉತ್ತರ 365 ದಿನ 6 ಗಂಟೆ. ರೈಟ್ ಆನ್ಸರ್. ಈಗ ಯೋ ದೇವ್ರಿ, ಅದು ಮಿಸ್ಟೇಕ್ ಕೊಟ್ಟರ, ಅದು ಹಂಗಲ್ಲ. 365 ದಿನ 5 ಗಂಟೆ ಅದು. 6 ಗಂಟೆ ಅಂತ ಕೊಟ್ಟಿದ್ದಾರೆ, ರಾಂಗ್ ಅದು. 365 ದಿನ 6 ಗಂಟೆ ಅಂತ ಕೊಟ್ಟಿರೋದು 5 ಗಂಟೆ 9 ನಿಮಿಷ 9.545 ಸೆಕೆಂಡ್. ಈ ಅವಧಿಯನ್ನು ಏನಂತ ಕರೀತಾರೆ ಅಂದ್ರೆ ನಾಕ್ಷತ್ರಿಕ ವರ್ಷ ಅಂತ ಕರೀತಾರೆ. ಟೋಟಲ್ 365 ದಿನ 6 ಗಂಟೆ. ರೈಟ್ ಆನ್ಸರ್. ಪ್ರತಿ 6 ಗಂಟೆ ಕೂಡಿಸಿ ಏನ್ ಮಾಡಿದಾರ ಅಧಿಕ ವರ್ಷವನ್ನಾಗಿ ಮಾಡ್ತಾರೆ. ಅದನ್ನ ಡೂಳೇರಿಟ್ಟದ, ಸುಳ್ಳಮಾಸಿ ಅಂತಿರ್ತಾರ ಮಳೆಗಳೇ. ಡೂಳೇರಿಟ್ಟದ, ಸುಳ್ಳಮಾಸಿ, ಅಧಿಕ ವರ್ಷ, ಲೀಪ್ ಇಯರ್ ಅಂತ ಕರೀತಾರಲ್ಲ, ಅದು ಲೀಪ್ ಇಯರ್. ಟೋಟಲ್ ಭೂಮಿಯ ಒಂದು ಸರಿ ಸೂರ್ಯನ ಸುತ್ತಾಕೊಂಡ್ ಬರ್ಬೇಕಾ ಟೋಟಲ್ ಭೂಮಿ ತೆಗೆದುಕೊಳ್ಳೋ ಅವಧಿ ಎಷ್ಟಂದ್ರೆ 365 ದಿನ 5 ಗಂಟೆ 9 ನಿಮಿಷ 9.545 ಸೆಕೆಂಡ್. 6 ಗಂಟೆ ಕೊಟ್ಟಿದ್ದಾನೆ, ರಾಂಗ್ ಅದು. ಸೂರ್ಯ ತನ್ನ ಸುತ್ತಲೂ ಭೂಮಿಯ ಪರಿಭ್ರಮಣ ಸರಾಸರಿ 365 ದಿನ 6 ಗಂಟೆ ಆಗಿರುತ್ತದೆ. ಇಲ್ಲಿ ಕೊಟ್ಟು ನೋಡಿ, 365 ದಿನ 6 ಗಂಟೆ ಕರೆಕ್ಟ್ ಆನ್ಸರ್. ನೋಡಿ, ಪ್ರತಿ ಫೆಬ್ರವರಿ ತಿಂಗಳಲ್ಲಿ, ಆಗಲೇ ಹೇಳಿದ್ನಲ್ಲ, ಪ್ರತಿ ಫೆಬ್ರವರಿ ತಿಂಗಳಲ್ಲಿ 28 ದಿನ ಇರ್ತದೆ. ಒಂದು ವೇಳೆ 29 ಬಂದಂದ್ರೆ ಅದು ಗ್ಯಾರಂಟಿ ಅಧಿಕ ವರ್ಷ ಅಂತ ಅರ್ಥ. 29 ಇದೆ ಅಂದ್ರೆ ಗ್ಯಾರಂಟಿ ಅದು ಅಧಿಕ ವರ್ಷ. 4ರಿಂದ ಭಾಗ ಹೋಗುವಂತ ವರ್ಷಗಳು ಏನಿದಾವಲ್ಲ, 4ರಿಂದ ಡಿವೈಡ್ ಆಗುವಂತ ವರ್ಷಗಳೆಲ್ಲವೂ ಅಧಿಕ ವರ್ಷಗಳೇ. ಈಗ 2021 ಇದೆ, ಇಲ್ಲ ಹಿಂದಿನ ವರ್ಷ ಇತ್ತು ನೋಡಿ, 2020, 2024, 2028, 2032, ಅವೆಲ್ಲ ಅಧಿಕ ವರ್ಷಗಳೇ. ಅವತ್ತು ಯಾರಾದ್ರೂ ಹುಟ್ಟಿದಾರಂದ್ರೆ ಅವ್ರು 4 ವರ್ಷಕ್ಕೊಮ್ಮೆ ಬರ್ತ್ಡೇ ಆಚರಣೆ ಮಾಡ್ಕೋಬೇಕು. ಫೆಬ್ರವರಿ 29ರಂದು ಏನಾದ್ರು ಮೊರಾರ್ಜಿ ದೇಸಾಯಿ ಅವರು, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ಮೊರಾರ್ಜಿ ದೇಸಾಯಿ ಅವರು ಪ್ರತಿ 4 ವರ್ಷಕ್ಕೊಮ್ಮೆ ಬರ್ತ್ಡೇ ಆಚರಣೆ ಮಾಡ್ಕೊತಿದ್ರು ಅವರು. ಭೂಮಿಯ ಸೂರ್ಯನಿಗೆ ಅತಿ ಸಮೀಪವಾಗಿರುವಂತ ದಿನ ಯಾವುದು? ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಭೂಮಿಯು ಸೂರ್ಯನಿಗೆ ಅತಿ ಸಮೀಪವಾಗಿರುವಂತ ದಿನ ಜನವರಿ 4, ಜೂನ್ 21,
ಜುಲೈ 4, ಜನವರಿ 3. ಭೂಮಿಯು ಸೂರ್ಯನಿಗೆ ಅತಿ ಸಮೀಪವಾಗಿರುವಂತಹ ದಿನ. ಸಮೀಪವಾದ ದಿನವನ್ನ ಏನಂತ ಕರಿತೀವಿ? ನೀಚ ಸ್ಥಾನ ಅಂತ ಕರಿತೀವಿ. ದೂರವಾದ ದಿನವನ್ನ ಉಚ್ಚ ಸ್ಥಾನ ಅಂತ ಕರಿತೀವಿ. ಸಮೀಪವಾದ ದಿನ ಯಾವುದು? ಸರಿಯಾದಂತ ಉತ್ತರ ಜನವರಿ 3 ನೋಡಿ. ಜನವರಿ 3 ಸಮೀಪ ಇರ್ತಾನೆ, ಜುಲೈ 4 ದೂರ ಹೋಗ್ತಾನೆ. ನೋಡಿ, ಜನವರಿ 3 ಸಮೀಪ 147 ಮಿಲಿಯನ್ ಕಿಲೋಮೀಟರ್, ಜುಲೈ 4 152 ಮಿಲಿಯನ್ ಕಿಲೋಮೀಟರ್. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತಹ ಅಂತರ ಎಷ್ಟಂದ್ರೆ 149 ಮಿಲಿಯನ್ ಕಿಲೋಮೀಟರ್ ನೋಡಿ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತಹ ಅಂತರ 149 ಮಿಲಿಯನ್ ಕಿಲೋಮೀಟರ್. ಹಾಗಾದ್ರೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತಹ ಅಂತರವನ್ನ ಏನಂತ ಕರೀತಾರೆ? ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತಹ ಅಂತರವನ್ನ ಆಸ್ಟ್ರೋನಿಮ್ ಮಿನಿಟ್ ಅಂತ ಕರೀತಾರೆ ನೋಡಿ. ಆಸ್ಟ್ರೋ ಮನ್ ಇದು ಎಫ್ ಡಿ ಕೇಳಿದ ಪ್ರಶ್ನೆ. ಆಸ್ಟ್ರೋನ್ ಮಿನಿಟ್ ಅಂತ ಏನು? ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ಒಂದು ಅಂತರ. ಭೂಮಿಯನ್ನು ಏನ್ ಕರೀತಾರೆ ಅಂದ್ರೆ ಗೋಲ್ಡಿ ಲಾಕ್ ಅಂತ ಕರೀತಾರೆ. ಆಸ್ಟ್ರೋನಾಮಿಕಲ್ ಯೂನಿಟ್. ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಏನು? ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತಂದ್ರೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ಅಂತರವನ್ನ ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. 149 ಮಿಲಿಯನ್ ಕಿಲೋಮೀಟರ್ ಒಂದಾದ್ರೆ, ಇನ್ನೊಂದು ಏನಂದ್ರೆ ಗೋಲ್ಡಿ ಲಾಕ್ ಅಂತ ಕರೀತಾರೆ. ಗೋಲ್ಡಿ ಲಾಕ್. ಯಾಕೆ ಗೋಲ್ಡಿ ಲಾಕ್ ಗ್ರಹ ಅಂತ ಕರೀತಾರ ಅಂದ್ರ, ವೆರಿ ಇಂಪಾರ್ಟೆಂಟ್. ಯಾಕೆ ಇದನ್ನ ಗೋಲ್ಡಿ ಲಾಕ್ ಗ್ರಹ ಅಂತ ಕರೀತಾರ ಅಂದ್ರ, ದೂರನೂ ಇಲ್ಲ, ಆ ಕಡೆ ಸಮೀಪ ಇಲ್ಲ. ದೂರ ಇದ್ರ ತಂಪು ಇರ್ತಿತ್ತು, ಸಮೀಪ ಆದ್ರೆ ಉಷ್ಣ ಆಗ್ತಿತ್ತು. ಅದಕ್ಕ ಆ ಕಡೆ ದೂರ ಇಲ್ಲ, ಸಮೀಪ ಇಲ್ಲ, ಮಧ್ಯದಲ್ಲೇ ಇದ್ದಾನೆ. ಭೂಮಿಗೆ ಅತ್ಯಂತ ಸಂಪತ್ಭರಿತವಾಗಿರುವಂತ ಭೂಮಿ, ಅದಕ್ಕೆ ಗೋಲ್ಡಿ ಲಾಕ್ ಅಂತ ಕರೀತಾರೆ. ಸೌರಮಂಡಲದಲ್ಲಿ ಯಾವ ಗ್ರಹವನ್ನ ಗೋಲ್ಡಿ ಲಾಕ್ ಎಂದು ಕರೆಯುತ್ತಾರೆ ಅಂದ್ರೆ ಭೂಮಿ. ನೆನಪಿಡಿ. ಯಾಕೆ ಗೋಲ್ಡಿ ಲಾಕ್ ಅಂದ್ರ ಆ ಕಡೆ ದೂರನೂ ಇಲ್ಲ, ಈ ಕಡೆ ಸಮೀಪನೂ ಇಲ್ಲ. ದೂರ ಹೋದ್ರೆ ತಂಪ, ಸಮೀಪ ಅಂದ್ರೆ ಹೀಟ್. ಅದಕ್ಕ ಭೂಮಿಯನ್ನು ಏನು ಕರೆದಾರೆ ಅಂದ್ರೆ ಗೋಲ್ಡಿ ಲಾಕ್. ಇವತ್ತ ನಾನು ಜಿಯೋಗ್ರಫಿಯಲ್ಲಿ, ಭಾರತ ಜಿಯೋಗ್ರಫಿಯಲ್ಲಿ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ನನಗನಿಸಿದ್ದೇನು ಅಂತಂದ್ರೆ, ಈಗಾಗಲೇ ನಾನು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂದ್ರೆ ಭಾರತದ ಭೌಗೋಳಿಕ ಹಿನ್ನೆಲೆ ಅಧ್ಯಯನ ಮಾಡಿ, 2 ಭಾರತದ ಪ್ರಾಕೃತಿಕ ಲಕ್ಷಣ ಅಧ್ಯಯನ ಮಾಡಿ, ಭಾರತ ಹವಾಮಾನ ಮತ್ತು ವಾಯುಗುಣ ಅಧ್ಯಯನ ಮಾಡಿ, ಭಾರತದ ನದಿ ಅಣೆಕಟ್ಟುಗಳು ನೀರಾವರಿಯನ್ನು ಅಧ್ಯಯನ ಮಾಡಿ ಹೊಸ ಚಾಪ್ಟರ್ ಆರಂಭ ಮಾಡ್ತಾ ಇದ್ದೇನೆ. ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತ ಎಕ್ಸಾಮಕ್ಕೆ ಭಾರತ ದೇಶದ ಕೈಗಾರಿಕೆಗಳು ಅಂತ. ನಮ್ಮ ಭಾರತ ದೇಶದ ಕೈಗಾರಿಕೆಗಳ ಮೇಲೆ ಗ್ಯಾರಂಟಿ 2-3 ಪ್ರಶ್ನೆಗಳು ಕೇಳ್ತಾ ಬಂದಿದ್ದಾನೆ. ಆ ಭಾರತದ ಕೈಗಾರಿಕೆಗಳ ಮೇಲೆ ಇವತ್ತ ಹೊಸ ಚಾಪ್ಟರ್ ಆರಂಭ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಭಾರತ ದೇಶದಲ್ಲಿ ಪ್ರಸ್ತುತ ಮೂಲ ಕೈಗಾರಿಕೆಗಳ ಸಂಖ್ಯೆ ಎಷ್ಟು? ಈ ತರ ಕ್ವಶನ್ ಆಗಿದೆ PSI ಗೆ. 6 ಮೂಲ ಕೈಗಾರಿಕೆಗಳು, 7 ಮೂಲ ಕೈಗಾರಿಕೆಗಳು, 8 ಮೂಲ ಕೈಗಾರಿಕೆಗಳು, 10 ಮೂಲ ಕೈಗಾರಿಕೆಗಳು. ಪ್ರೆಸೆಂಟ್ ಭಾರತ ದೇಶದಲ್ಲಿ ಎಷ್ಟು ಮೂಲ ಕೈಗಾರಿಕೆಗಳದಾವೆ ಹೇಳ್ರಿ ನೋಡೋಣ. ನಮ್ಮ ದೇಶದಲ್ಲಿ ಕಂಡು ಬರುವ ಮೂಲ ಕೈಗಾರಿಕೆಗಳ ಸಂಖ್ಯೆ ಎಷ್ಟು? ಮೂಲ ಕೈಗಾರಿಕೆಗಳು ಕೇವಲ 42% ಮಾತ್ರ ಆನ್ಸರ್ ಮಾಡಿದ್ರಿ. ಇರಲಿ, ಭಾರತ ದೇಶದಲ್ಲಿ ಕಂಡು ಬರುವಂತ ಮೂಲ ಕೈಗಾರಿಕೆಗಳ ಸಂಖ್ಯೆ 8 ನೋಡಿ. 8 ಮೂಲ ಕೈಗಾರಿಕೆಗಳು. ಆ 8 ಮೂಲ ಕೈಗಾರಿಕೆಗಳು ಯಾವುವು? ನಂಬರ್ 1 ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳು. ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು. ಎರಡನೇದ್ದು ಯಾವುದು? ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳು. ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಗಳು. ರಸಗೊಬ್ಬರ ಕಾರ್ಖಾನೆಗಳು. ಸಿಮೆಂಟ್ ಕಾರ್ಖಾನೆ. ಸಿಮೆಂಟ್ ಕೈಗಾರಿಕೆಗಳು. ನೈಸರ್ಗಿಕ ಅನಿಲ. ಕಚ್ಚಾ ತೈಲ. ಕಲ್ಲಿದ್ದಲು. ವಿದ್ಯುತ್ ಉತ್ಪಾದನೆ. ಪೆಟ್ರೋಲಿಯಂ ಶುದ್ಧೀಕರಣ. ನೋಡಿ, ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳು, ರಸಗೊಬ್ಬರ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ,
ನೈಸರ್ಗಿಕ ಅನಿಲ, ಕಚ್ಚಾ ತೈಲ, ಕಲ್ಲಿದ್ದಲು, ವಿದ್ಯುತ್ ಉತ್ಪಾದನೆ, ಪೆಟ್ರೋಲಿಯಂ ಶುದ್ಧೀಕರಣ, ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಮೂಲ ಕೈಗಾರಿಕೆಗಳು ಅಂತ ಕರೀತಾರೆ. ಬರ್ಕೊಳ್ಳಿ, ಭಾರತ ದೇಶದಲ್ಲಿ ಕಂಡು ಬರುವಂತ ಮೂಲ ಕೈಗಾರಿಕೆಗಳು. ಯಾವುದೇ ಒಂದು ಕೈಗಾರಿಕೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ, ನಮ್ಮ ದೇಶದ ಯಾವುದೇ ಒಂದು ಕೈಗಾರಿಕೆ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ದೇಶದ ಯಾವುದೇ ಒಂದು ಕೈಗಾರಿಕೆ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಮೂಲ ಕೈಗಾರಿಕೆಗಳು ಬಹಳ ಇಂಪಾರ್ಟೆಂಟ್. ನೋಡಿ, ಎಷ್ಟೋ ಜನ ಇವತ್ತೇ ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ ಇವುಗಳನ್ನು ಮೂಲ ಕೈಗಾರಿಕೆಗಳಂತೇಳಿ, 8 ಕೈಗಾರಿಕೆಗಳಂತೇಳಿ. ದಯವಿಟ್ಟು ನನ್ನ ಮಾತು ಅರ್ಥ ಮಾಡಿಕೊಳ್ಳಿ. ಏನು ಅಂತಂದ್ರೆ, ನಾನು ಎಷ್ಟು ಕ್ಲಾಸ್ ಹೇಳ್ತೀನಿ ಅಷ್ಟು ಕ್ವಾಲಿಟಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಎಕ್ಸಾಮ್ಗೆ ಏನ್ ಬೇಕಲ್ಲ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್, ಯಾಕಂದ್ರೆ ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡಿ ಇಲ್ಲಿ ಅದಕ್ಕೆ ಹಿನ್ನೆಲೆಯಾಗಿ ಆ ಚಾಪ್ಟರ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಭಾರತ ದೇಶದಲ್ಲಿ ಎಷ್ಟು ಮೂಲ ಕೈಗಾರಿಕೆಗಳಂದ್ರೆ 8 ಮೂಲ ಕೈಗಾರಿಕೆಗಳು. ಆ 8 ಮೂಲ ಕೈಗಾರಿಕೆಗಳು ಯಾವಂದ್ರೆ, ನಂಬರ್ 1 ಉಕ್ಕು ಕಬ್ಬಿಣ ಕಾರ್ಖಾನೆಗಳು, ರಸಗೊಬ್ಬರ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ನೈಸರ್ಗಿಕ ಅನಿಲ, ಕಚ್ಚಾ ತೈಲ, ಕಲ್ಲಿದ್ದಲು, ವಿದ್ಯುತ್ ಉತ್ಪಾದನೆ, ಪೆಟ್ರೋಲಿಯಂ ಶುದ್ಧೀಕರಣ. ನಮ್ಮ ದೇಶದಲ್ಲಿ 22 ಪೆಟ್ರೋಲಿಯಂ ಶುದ್ಧೀಕರಣ ಮಾಡುವ ಕೇಂದ್ರಗಳಿದಾವೆ. ನಮ್ಮ ಕರ್ನಾಟಕ ರಾಜ್ಯದ ಮಂಗಳೂರದಲ್ಲಿ ಒಂದಿದೆ. ಮಂಗಳೂರಿನ ಪೆಣಂಬೂರು ಅಂತ ಕರಿತೀವಲ್ಲ, ಆ ಮಂಗಳೂರಿನ ಪೆಣಂಬೂರದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಮಾಡುವಂತ ಕೇಂದ್ರವನ್ನು ನೋಡ್ತೀವಿ. ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರ, ವಿದ್ಯುತ್ ಉತ್ಪಾದನೆ, ಕಲ್ಲಿದ್ದಲು, ಕಚ್ಚಾ ತೈಲು, ನೈಸರ್ಗಿಕ ಅನಿಲ, ಸಿಮೆಂಟ್, ರಸಗೊಬ್ಬರ, ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳು. ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತ ದೇಶದ ಮೂಲ ಕೈಗಾರಿಕೆಗಳು ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಕಂಡು ಬರುವಂತ ಮೂಲ ಕೈಗಾರಿಕೆಗಳ ಸಂಖ್ಯೆ ಎಷ್ಟಂದ್ರೆ 8 ಮೂಲ ಕೈಗಾರಿಕೆಗಳು. ಪರ್ಫೆಕ್ಟ್ ಆಗಿ ಬರ್ಕೊಂಡ್ರಿ? ಬರ್ಕೋಬೇಕು, ಪರ್ಫೆಕ್ಟ್ ಆಗ್ರಿ. ಹಾಗಾದ್ರೆ ಭಾರತ ದೇಶದಲ್ಲಿ ಮೂಲ ಕೈಗಾರಿಕೆಗಳ ಸಂಖ್ಯೆ 8. ನಮ್ಮ ದೇಶದಲ್ಲಿ ಮನೆ KS ಮೇನ್ಸಿ ಕೇಳಿದ ಪ್ರಶ್ನೆ, ಮೇನ್ಸಿ ಕ್ವಶನ್ ಆಗಿತ್ತು, ದೇಶದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದ. ಭಾರತ ದೇಶದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲಿ. 7 ವಲಯಗಳು, 6 ವಲಯಗಳು, 8 ವಲಯಗಳು, 10 ವಲಯಗಳು. ಭಾರತ ದೇಶದಲ್ಲಿ ಪ್ರಸ್ತುತ ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು? ನಮ್ಮ ದೇಶದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು? 7 ವಲಯಗಳು, 6 ವಲಯಗಳು, 8 ವಲಯಗಳು, 10 ವಲಯಗಳು. ಇಲ್ಲಿ ನೋಡಿ, ಸರಿ ಉತ್ತರ ಏನು ಅಂತಂದ್ರೆ ಭಾರತ ದೇಶದಲ್ಲಿ 8 ಕೈಗಾರಿಕಾ ವಲಯಗಳಿವೆ. ಪ್ರಸ್ತುತ ಭಾರತದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ, ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟದ ಅಂದ್ರೆ 8 ಕೈಗಾರಿಕಾ ವಲಯಗಳು. ಪ್ರೆಸೆಂಟ್ ಭಾರತ ದೇಶದಲ್ಲಿ 8 ಕೈಗಾರಿಕಾ ವಲಯಗಳನ್ನು ನೋಡ್ತೀವಿ. ಆ 8 ಕೈಗಾರಿಕಾ ವಲಯಗಳು ಯಾವ ಅಂತಂದ್ರೆ, ದೇಶದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ 8 ಕೈಗಾರಿಕಾ ವಲಯಗಳದಾವೆ. ಆ 8 ಕೈಗಾರಿಕಾ ವಲಯಗಳಲ್ಲಿ ಒಂದು ಉತ್ತರ ವಲಯ ಅಂದ್ರೆ ದೆಹಲಿ ಉತ್ತರ ವಲಯ. ದಕ್ಷಿಣ ವಲಯ ಅಂದ್ರೆ ಚೆನ್ನೈ. ಒಂದೊಂದು ನೋಡ್ಕೊಂಡ್ಬಿಡೋಣ. ಭಾರತದ ಕೈಗಾರಿಕಾ ವಲಯಗಳನ್ನು ತೆಗೆದುಕೊಂಡಾಗ ಉತ್ತರದಲ್ಲಿ ಕಂಡು ಬರುವಂತ ವಲಯಗಳು ದೆಹಲಿ, ಮಥುರಾ ಪ್ಲಸ್ ಆಗ್ರಾ. ದೆಹಲಿ, ಮಥುರಾ, ಆಗ್ರಾ ನೋಡಿ. ದೆಹಲಿ, ಮಥುರಾ, ಆಗ್ರಾ ನಂಬರ್ 1. ನಂಬರ್ 2 ಯಾವುದು? ಅಹಮದಾಬಾದ್. ದೆಹಲಿ, ಮಥುರಾ, ಆಗ್ರಾ. ನಂಬರ್ 2 ಅಹಮದಾಬಾದ್, ವಡೋದರ. ದೆಹಲಿ, ಮಥುರಾ, ಆಗ್ರಾ, ಅಹಮದಾಬಾದ್, ವಡೋದರ, ಹುಗ್ಲಿ, ದಾಮೋದರ್. ಉತ್ತರ ಭಾರತದಲ್ಲಿ ಕಂಡುಬರುವಂತಹ 4 ಪ್ರಮುಖವಾದ ಕೈಗಾರಿಕಾ ವಲಯಗಳು ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4. 4 ಕೈಗಾರಿಕಾ ವಲಯಗಳು. ದಕ್ಷಿಣ ಭಾರತದಲ್ಲಿ ಮುಂಬೈ ಪ್ಲಸ್ ಪುಣೆ. ಮುಂಬೈ, ಪುಣೆ, ತಿರುವನಂತಪುರ ಪ್ಲಸ್ ಕೊಚ್ಚಿನ್. ತಿರುವನಂತಪುರ, ಕೊಚ್ಚಿನ್, ಬೆಂಗಳೂರು,
ಮಧುರೈ ಪ್ಲಸ್ ಕೊಯಮತ್ತೂರು. ಬೆಂಗಳೂರು, ಮಧುರೈ, ಕೊಯಮತ್ತೂರು. ನೆಕ್ಸ್ಟ್ ವಿಶಾಖಪಟ್ಟಣ, ಗುಂಟೂರು. ಉತ್ತರ ಭಾರತದಲ್ಲಿ 4 ಕೈಗಾರಿಕಾ ವಲಯಗಳು, ದಕ್ಷಿಣ ಭಾರತದಲ್ಲಿ 4 ಕೈಗಾರಿಕಾ ವಲಯಗಳು. ಉತ್ತರ ಭಾರತದಲ್ಲಿ ದೆಹಲಿ, ಮಥುರಾ, ಆಗ್ರಾ, ಅಹಮದಾಬಾದ್, ವಡೋದರ, ಹುಬ್ಳಿ, ದಾಮೋದರ್. ದಕ್ಷಿಣ ಭಾರತ 4 ಯಾವುವು? ನಂಬರ್ 1 ಮುಂಬೈ, ಪುಣಾ. ನಂಬರ್ 2 ತಿರುವನಂತಪುರ, ಕೊಚ್ಚಿನ್. ನಂಬರ್ 3 ವಿಶಾಖಪಟ್ಟಣ, ಗುಂಟೂರು. ನಂಬರ್ 4 ಬೆಂಗಳೂರು, ಮಧುರೈ, ಕೊಯಮತ್ತೂರು. ಇಡೀ ಭಾರತ ದೇಶದಲ್ಲಿ ಎಷ್ಟು ಕೈಗಾರಿಕಾ ವಲಯಗಳಿವೆ ಅಂತಂದ್ರೆ ಭಾರತ ದೇಶದಲ್ಲಿ 8 ಕೈಗಾರಿಕಾ ವಲಯಗಳನ್ನು ನೋಡ್ತೀವಿ. ಉತ್ತರ ಭಾರತದಲ್ಲಿ 4 ಕೈಗಾರಿಕಾ ವಲಯಗಳು, ದಕ್ಷಿಣ ಭಾರತದಲ್ಲಿ 4 ಕೈಗಾರಿಕಾ ವಲಯಗಳು. ಬರ್ಕೊಂಡ್ರಿ? ಹಾಗಾದ್ರೆ ಭಾರತ ದೇಶದಲ್ಲಿ 8 ಕೈಗಾರಿಕಾ ವಲಯಗಳು: ದೆಹಲಿ, ಮಥುರಾ, ಆಗ್ರಾ, ವಡೋದರ, ಅಹಮದಾಬಾದ್, ಹುಬ್ಳಿ, ದಾಮೋದರ್, ಮುಂಬೈ, ಪುಣೆ, ತಿರುವನಂತಪುರ, ಕೊಚ್ಚಿನ್, ಬೆಂಗಳೂರು, ಮಧುರೈ, ಕೊಯಮತ್ತೂರು, ವಿಶಾಖಪಟ್ಟಣ, ಗುಂಟೂರು ಅಂತಂದೆವು. ನಮ್ ಕರ್ನಾಟಕ ರಾಜ್ಯಕ್ಕೆ ಸಪರೇಟ್ ಕೊಟ್ಟಿಲ್ಲ ನೋಡಿ. ಕರ್ನಾಟಕ, ತಮಿಳುನಾಡು ಜಾಯಿಂಟ್ ಮಾಡಿ ಕೊಟ್ಟಾನೆ. ಕರ್ನಾಟಕ, ತಮಿಳುನಾಡುಗಳ ಮಧ್ಯೆ ಜಾಯಿಂಟ್ ಮಾಡಿ ಕೊಟ್ಟಿದ್ದಾನೆ. ದೇಶದಲ್ಲಿ ಒಟ್ಟು 8 ಕೈಗಾರಿಕಾ ವಲಯಗಳು. ದೇಶದಲ್ಲಿ 8 ಕೈಗಾರಿಕಾ ವಲಯಗಳಾದರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೈಗಾರಿಕಾ ವಲಯಗಳದಾವೆ? 4, 3, 5, 6. ನೋಡಿ, ಇವುಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಮೇನ್ಸ್ ಎಕ್ಸಾಮ್ ಎಕ್ಸ್ಪ್ಲೇನ್ ಮಾಡ್ಬೇಕು. ಕೈಗಾರಿಕಾ ಅಂದ್ರೆ ಏನು, ಕೈಗಾರಿಕೆ ಪ್ರಕಾರಗಳು, ಕೈಗಾರಿಕಾ ಸಮಸ್ಯೆಗಳು, ಕೈಗಾರಿಕಾ ಕಾಯ್ದೆಗಳು, ಕೈಗಾರಿಕಾ ವಲಯಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲಿ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೈಗಾರಿಕಾ ವಲಯಗಳದಾವೆ? 1, ಎಷ್ಟದಾವೆ? A4, B3, C5, D6. ಸರಿಯಾದಂತ ಉತ್ತರ 5 ರೈಟ್ ಆನ್ಸರ್. 5 ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತಹ ಕೈಗಾರಿಕಾ ವಲಯಗಳ ಸಂಖ್ಯೆ A, B, C, D. ಒಟ್ಟು ಕರ್ನಾಟಕ ರಾಜ್ಯದ ಕೈಗಾರಿಕಾ ವಲಯಗಳ ಸಂಖ್ಯೆ 5 ಅದ ನೋಡಿ. ದೇಶದಲ್ಲಿ 8 ಕೈಗಾರಿಕಾ ವಲಯಗಳಿದ್ರೆ, ದೇಶದಲ್ಲಿ ಒಟ್ಟು 8 ಕೈಗಾರಿಕಾ ವಲಯಗಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವ ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟಂದ್ರೆ 5. 5 ಯಾವುವು? ಕರ್ನಾಟಕ ರಾಜ್ಯದಲ್ಲಿ 5. ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಒಂದನೇದ್ದು ಯಾವುದು? ಬೆಂಗಳೂರು, ತುಮಕೂರು, ಕೋಲಾರ. ಎರಡನೇದ್ದು ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ, ಉಡುಪಿ, ಹುಬ್ಬಳ್ಳಿ, ಬೆಳಗಾಂ, ಧಾರವಾಡ, ರಾಯಚೂರು, ಕೊಪ್ಪಳ, ಬಳ್ಳಾರಿ. ಬರುತ್ತೆ ನೋಡಿ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5. ಒಂದನೇದ್ದು ಯಾವುದು? ಬೆಂಗಳೂರು, ತುಮಕೂರು, ಕೋಲಾರ. ಬೆಂಗಳೂರು, ತುಮಕೂರು, ಕೋಲಾರ, ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಕೊಪ್ಪಳ, ಬಳ್ಳಾರಿ. ದೇಶದಲ್ಲಿ 8 ಕೈಗಾರಿಕಾ ವಲಯಗಳಾದರೆ ಕರ್ನಾಟಕ ರಾಜ್ಯದಲ್ಲಿ 5 ಕೈಗಾರಿಕಾ ವಲಯಗಳು. ಬೆಂಗಳೂರು, ತುಮಕೂರು, ಕೋಲಾರ, ಮೈಸೂರು, ಮಂಡ್ಯ. ವಲಯಗಳ ಮೇಲೆ ಕೇಳೋಣ, ಎಷ್ಟು ವಲಯಗಳು ಅಂತ ಕೇಳಿದ್ದಾನೆ. ರೈಲ್ವೆ ವಲಯಗಳು, ಕೃಷಿ ವಲಯಗಳು, ಕೈಗಾರಿಕಾ ವಲಯಗಳು, ಪೊಲೀಸ್ ವಲಯಗಳು, ಸಾಂಸ್ಕೃತಿಕ ವಲಯಗಳು. ದೇಶದಲ್ಲಿ 7 ಸಾಂಸ್ಕೃತಿಕ ವಲಯಗಳದಾವೆ ಅಲ್ಲ. ವಲಯಗಳ ಮೇಲೆ ಕ್ವಶನ್ ಕೇಳ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೈಗಾರಿಕಾ ವಲಯಗಳದಾವ ಅಂದ್ರೆ 5 ಕೈಗಾರಿಕಾ ವಲಯಗಳದಾವ. 5 ಯಾವ ಅಂತಂದ್ರೆ
ಒಂದು ಬೆಂಗಳೂರು ತುಮಕೂರು ಕೋಲಾರ, 2 ಮೈಸೂರು ಮಂಡ್ಯ, ದಕ್ಷಿಣ ಕನ್ನಡ ಉಡುಪಿ, ಬೆಳಗಾವಿ ಹುಬ್ಬಳ್ಳಿ ಧಾರವಾಡ, ರಾಯಚೂರು ಕೊಪ್ಪಳ ಬಳ್ಳಾರಿ. ದೇಶದಲ್ಲಿ 8 ಆದ ರಾಜ್ಯದಲ್ಲಿ 5. ಬರ್ಕೊಂಡ್ರೆ ಮುಂದುವಲಿ. ಓಕೆ ಓಕೆ. 1934ರಲ್ಲಿ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಈ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೆದವರು ಯಾರಂದ್ರೆ ಸರ್ ಎಂ ವಿ. ಅವರು 1934ರಲ್ಲಿ ಭಾರತದ ಆರ್ಥಿಕ ಯೋಜನೆ ಪಿತಾಮಹ, ಕರ್ನಾಟಕದ ವೃದ್ಧ ಪಿತಾಮಹ ಎನಿಸಿಕೊಂಡಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1934ರಲ್ಲಿ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥ ಯಾವ್ದಂದ್ರೆ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ. ಆ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಏನ್ ಹೇಳ್ತಾರೆ ಅಂದ್ರೆ, ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ. ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ ಅಥವಾ ಕೈಗಾರೀಕರಣ ಇಲ್ಲವೇ ವಿನಾಶ ಹೊಂದಿ. ನೋಡಿ, ಅವ್ರು ಹೇಳಿದಂತ ಮಾತು ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ, ಕೈಗಾರೀಕರಣವಿಲ್ಲ ವಿನಾಶ ಅಂತ ಕರೆ ಕೊಟ್ಟವರು ಸರ್ ಎಂ ವಿಶ್ವೇಶ್ವರ. ಆದ್ದರಿಂದಲೇ ಅವರನ್ನ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ ಪ್ಲಾನ್. ನಮ್ಮ ದೇಶದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅವರು ಬರೆದಂತ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಅವ್ರು ಹೇಳಿದಂತ ಮಾತೇನು ಅಂದ್ರೆ, ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ ಅಥವಾ ಕೈಗಾರೀಕರಣವಿಲ್ಲವೇ ವಿನಾಶ ಅನ್ನುವಂತ ಮಾತನ್ನು ಹೇಳ್ತಾರೆ. ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ ಅಥವಾ ಕೈಗಾರೀಕರಣವಿಲ್ಲ ವಿನಾಶ. ಹಾಗಾದ್ರೆ ಯಾರನ್ನು ಭಾರತದ ಕೈಗಾರಿಕೆಗಳ ಪಿತಾಮಹ ಅಂತ ಕರೀತಾರೆ? ಸರ್ ಎಂ ವಿಶ್ವೇಶ್ವರಯ್ಯ, ನೆಹರು, ಟಾಟಾ, ದಾದಾಬಾಯಿ ನೌರೋಜಿ. ಯಾರನ್ನ ಭಾರತ ದೇಶದ ಕೈಗಾರಿಕೆಗಳ ಪಿತಾಮಹ ಅಂತ ಕರೀತಾರೆ? ನಮ್ಮ ದೇಶದ ಕೈಗಾರಿಕೆಗಳ ಪಿತಾಮಹ ಯಾರು? ಶಬಾಷ್, ಸರಿ, ಸುಮಾರು 52% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಟಾಟಾ. ನೋಡಿ, ಜೇಮ್ಸ್ ಎಡ್ಜೆ ಟಾಟಾ ಅವರನ್ನ ಭಾರತ ದೇಶದ ಕೈಗಾರಿಕೆಗಳ ಪಿತಾಮಹ ಅಂತ ಕರೀತಾರೆ. ಜೇಮ್ಸ್ ಎಡ್ಜೆ ಟಾಟಾ ಅವರನ್ನ ಭಾರತ ದೇಶದ ಕೈಗಾರಿಕೆಗಳ ಪಿತಾಮಹ. ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ, ಕೈಗಾರೀಕರಣವಿಲ್ಲ ವಿನಾಶ ಅಂತ ಕರೆ ಕೊಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯ. ಯಾಕಂದ್ರೆ ನಮ್ಮ ದೇಶಕ್ಕೆ ಭದ್ರವಾಗಿರುವಂತ ಕೈಗಾರಿಕೆಗಳಿಗೆ ಶಕ್ತಿಯನ್ನು ಕೊಟ್ಟವರೇ ಜೇಮ್ಸ್ ಎಡ್ಜೆ ಟಾಟಾ. ಟಾಟಾ ಅವರನ್ನ ಭಾರತದ ಕೈಗಾರಿಕೆಗಳ ಪಿತಾಮಹ ಎನ್ನುವರು. ಯಾರನ್ನು ಭಾರತ ದೇಶದ ಕೈಗಾರಿಕೆಗಳ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ಜೇಮ್ಸ್ ಎಡ್ಜೆ ಟಾಟಾ. ಜೇಮ್ಸ್ ಎಡ್ಜೆ ಟಾಟಾ ಅವರನ್ನ ಭಾರತ ಕೈಗಾರಿಕೆಗಳ ಪಿತಾಮಹ. ಇವರು ಸ್ಥಾಪನೆ ಮಾಡಿದಂತ ಒಂದು ನಗರ ಇದೆ. ಯಾವ ಊರು ಅಂದ್ರೆ ಜೆಮ್ಸೆಟ್ಪುರ. ಜೆಮ್ಸೆಟ್ಪುರ. ಈ ಜೆಮ್ಸೆಟ್ಪುರವನ್ನು ಏನಂತ ಕರೀತಾರಂದ್ರೆ ಭಾರತದ ಕೈಗಾರಿಕೆಗಳ ತವರು ಮನೆ ಅಂತ ಕರೀತಾರೆ. ಜೆಮ್ಸೆಟ್ಪುರವನ್ನ ಭಾರತ ದೇಶದ ಕೈಗಾರಿಕೆಗಳ ತವರು ಮನೆ. ಹೌದು, ಭಾರತದ ಕೈಗಾರಿಕೆಗಳ ತವರು ಮನೆ ಅಂತೇಳಿ ಜೆಮ್ಸೆಟ್ಪುರವನ್ನು ಕರೆದ್ರೆ, ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಯಾವುದು? ಮೈಸೂರು, ಬೆಂಗಳೂರು, ಪಿಣ್ಯ, ಭದ್ರಾವತಿ. ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಯಾವುದು? ಎಕ್ಸಲೆಂಟ್. ಎಷ್ಟು ಶಾಣದ ಬಳಗ, 60%. ಕನ್ಫ್ಯೂಸ್ ಮಾಡ್ಬೇಕಂತ ನಾ ಮಾಡಿದ್ರ ಗದ್ದಲ ಹಾಕಿ ಭದ್ರಾವತಿ ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಸರಿಯಾದಂತ ಉತ್ತರ ಭದ್ರಾವತಿ ರೈಟ್ ಆನ್ಸರ್ ಮಾಡಿ. ಭಾರತದ ಕೈಗಾರಿಕೆಗಳ ತವರು ಮನೆ ಅಂದ್ರೆ ಜೆಮ್ಸೆಟ್ಪುರ, ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಅಂದ್ರೆ ಭದ್ರಾವತಿ. ಯಾಕಂದ್ರೆ ಈ ಪಿಣ್ಯ ಬೆಂಗಳೂರು ಏನೂ ಇರಲಿಲ್ಲ. ಮೈಸೂರು ಒಡೆಯರ ಕಾಲದಲ್ಲಿ ಪಿಣ್ಯ ಬೆಂಗಳೂರು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇತ್ತೀಚೆಗೆ ಪಿಣ್ಯ ಬೆಂಗಳೂರು, ಫಸ್ಟ್ ಭದ್ರಾವತಿ.
ಅದಕ್ಕೆ ಭದ್ರಾವತಿಯನ್ನ ಯಾಕಂದ್ರೆ ಎಲ್ಲಾ ಬಹುತೇಕ ಕಾರ್ಖಾನೆಗಳು ಭದ್ರಾವತಿಯಲ್ಲಿ ಸ್ಥಾಪನೆಯಾಗಿ ನೋಡಿ. ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ ಎಲ್ಲಾ ಭದ್ರಾವತಿನೇ. ಅದಕ್ಕೆ ಭದ್ರಾವತಿಯನ್ನ ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಅಂತ ಕರೆದ್ರೆ, ಭಾರತದ ಕೈಗಾರಿಕೆಗಳ ತವರು ಮನೆ ಅಂದ್ರೆ ಜಮ್ಸೆಟ್ಪುರ. ಜಮ್ಸೆಟ್ಪುರವನ್ನ ಇದನ್ನ ಕಟ್ಟಿದವ್ರು ಯಾರಂದ್ರೆ ಟಾಟಾ ಅವರು. ಎಂತ ಕೈಗಾರಿಕೆ ಸ್ಥಾಪನೆ ಮಾಡ್ತಾರೆ ಗೊತ್ತಾ? 1907 ಟಿಸ್ಕೋ ಅಂತ ಕರೀತಾರೆ ಅದನ್ನ. ಟಾಟಾ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತ ಕರೀತಾರೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಅದ್ಭುತ ಮತ್ತು ಅಚ್ಚರಿಯ ಒಂದು ಕೈಗಾರಿಕೆ ಅಂದ್ರೆ ಟಿಸ್ಕೋ. ಟಾಟಾ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತ ಕರೀತೀವಿ. ಟಾಟಾ ಉಕ್ಕು ಕಬ್ಬಿಣ ಕಾರ್ಖಾನೆ ಇಡೀ ನಮ್ಮ ಭಾರತ ದೇಶದಲ್ಲಿ ಮರೆಯಲಾರದಂತ ಉಕ್ಕು ಕಬ್ಬಿಣ ಕಾರ್ಖಾನೆ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಕೈಗಾರಿಕೆಯನ್ನ ವರ್ಗೀಕರಣ ಮಾಡ್ತೀವಿ. ಕೈಗಾರಿಕೆಯನ್ನ 2006ರ ಸಣ್ಣ ಕೈಗಾರಿಕಾ ಕಾಯ್ದೆ ಅಂತ ಕರೀತಾರೆ. ಸಣ್ಣ ಕೈಗಾರಿಕಾ ಕಾಯ್ದೆ. ಈ 2006ರ ಸಣ್ಣ ಕೈಗಾರಿಕಾ ಕಾಯ್ದೆಯ ಪ್ರಕಾರ 2006ರ ಸಣ್ಣ ಕೈಗಾರಿಕಾ ಕಾಯ್ದೆ ಪ್ರಕಾರ ಕೈಗಾರಿಕೆಯಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ 3 ಪ್ರಕಾರ ನೋಡಿ. 3 ಪ್ರಕಾರದ ಕೈಗಾರಿಕೆಯನ್ನು ನೋಡ್ತೀವಿ. 3 ಪ್ರಕಾರ ಯಾವುದು? ಒಂದು ಸಣ್ಣ ಕೈಗಾರಿಕೆ, 2 ಮಧ್ಯಮ ಕೈಗಾರಿಕೆ, 3 ಬೃಹತ್ ಕೈಗಾರಿಕೆ. ಸಣ್ಣ, ಮಧ್ಯಮ, ಬೃಹತ್. ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಬೃಹತ್ ಕೈಗಾರಿಕೆ. ಸಣ್ಣ, ಮಧ್ಯಮ, ಬೃಹತ್. ಸಣ್ಣ ಕೈಗಾರಿಕೆ ಅಂದ್ರೆ ಏನು? ಸಣ್ಣ ಕೈಗಾರಿಕೆ ಅಂತಂದ್ರೆ 1 ಕೋಟಿಗಿಂತ ಕಡಿಮೆ ವೆಚ್ಚದಿಂದ ಸ್ಥಾಪನೆ ಆಗಿರುವಂತ ಕೈಗಾರಿಕೆಯನ್ನು ಸಣ್ಣ ಕೈಗಾರಿಕೆ ಅಂತ ಕರೀತಾರೆ. ಮಧ್ಯಮ ಕೈಗಾರಿಕೆ ಅಂದ್ರೆ ಏನು? 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ ಬಂಡವಾಳ. 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ ಬಂಡವಾಳ ಹೂಡಿ ಉಪಯೋಗ ಮಾಡಿದ್ರೆ ಅದನ್ನ ಮಧ್ಯಮ ಕೈಗಾರಿಕೆ. ಒಂದು ವೇಳೆ 10 ಕೋಟಿಗಿಂತ ಹೆಚ್ಚು ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಥಾಪನೆ ಮಾಡಿದ್ರೆ ಅದನ್ನ ಬೃಹತ್ ಕೈಗಾರಿಕೆ ಅಂತ ಕರೀತೀವಿ. 2006ರ ಸಣ್ಣ ಕೈಗಾರಿಕಾ ಕಾಯ್ದೆ ಪ್ರಕಾರ ಕೈಗಾರಿಕೆಯಲ್ಲಿ 3 ಪ್ರಕಾರ. 1 ಸಣ್ಣ, 2 ಮಧ್ಯಮ, 3 ಬೃಹತ್. ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಬೃಹತ್ ಕೈಗಾರಿಕೆ. 1 ಕೋಟಿಗಿಂತ ಕಡಿಮೆ ಬಂಡವಾಳ ಹೂಡಿದ್ರೆ ಸಣ್ಣ, 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ ಮಧ್ಯಮ, 10 ಕೋಟಿಗಿಂತ ಹೆಚ್ಚು ಬೃಹತ್ ಕೈಗಾರಿಕೆ. ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಬೃಹತ್ ಕೈಗಾರಿಕೆ. 1 ಕೋಟಿಗಿಂತ ಕಡಿಮೆ ಸಣ್ಣ, 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ ಮಧ್ಯಮ, 10 ಕೋಟಿಗಿಂತ ಹೆಚ್ಚು ಬೃಹತ್ ಕೈಗಾರಿಕೆ. 100 ಕೋಟಿಗಿಂತ ಹೆಚ್ಚು ಬಂಡವಾಳ ಹೂಡಿದ್ದು ಬಹುರಾಷ್ಟ್ರೀಯ ಕಂಪನಿಗಳಂತ ಕರೀತಾರೆ, ಮಲ್ಟಿ ನ್ಯಾಷನಲ್. ಬೃಹತ್ ಮತ್ತು ಬೃಹತ್ ಅನ್ನಬಾರದು, 10 ಸ್ಕ್ವೇರ್ ಅಲ್ಲ. ಬಹುರಾಷ್ಟ್ರೀಯ ಕಂಪನಿಗಳು 100 ಕೋಟಿಗಿಂತ ಹೆಚ್ಚು. ಬಹುರಾಷ್ಟ್ರೀಯ ಕಂಪನಿಗಳು ಮಲ್ಟಿ ನ್ಯಾಷನಲ್ ಅಂತ ಕರೀತಾರೆ ಗೊತ್ತಾ? ಕನಿಷ್ಠ 100 ಕೋಟಿ ಇರ್ತದ ಅಮೌಂಟ್ ಅದರದ್ದು. 100 ಕೋಟಿ, 100 ಕೋಟಿಗಿಂತ ಹೆಚ್ಚು ಬಂಡವಾಳ ಹೂಡಿ ಉಪಯೋಗ ಆದ್ರೆ ಅದನ್ನ ಏನ್ ಕರೀತಾರೆ ಅಂದ್ರೆ ಬಹು ಕೈಗಾರಿಕೆಗಳಂತ ಕರೀತಾರೆ. ಕೋಟ್ಯಾಂತರ ಲಾಭ ಬರ್ತದಲ್ಲಿ. 500 ಕೋಟಿ ರೂಪಾಯಿ ಲಾಭ ಬರ್ತಿತ್ತಂದ್ರ ಮಿನಿ ರತ್ನಗಳು. 500 ಕೋಟಿಗಿಂತ ಹೆಚ್ಚು, 5,000 ಕೋಟಿಗಿಂತ ಕಡಿಮೆ ಲಾಭ ಬರ್ತಿತ್ತು ಅಂತಂದ್ರ ಇವುಗಳನ್ನ ನವರತ್ನಗಳು ಅಂತ ಕರೀತಾರೆ. ಪ್ರೆಸೆಂಟ್ ಭಾರತ ದೇಶದಲ್ಲಿ ಮಿನಿ ರತ್ನಗಳ ಸಂಖ್ಯೆ ಎಷ್ಟಂದ್ರ 14 ಅದ ನೋಡಿ. 14 ಅಲ್ಲ, ಪ್ರಸ್ತುತ ಭಾರತ ದೇಶದಲ್ಲಿ ಕರೆಕ್ಟ್. ಮಿನಿ ರತ್ನಗಳ ಸಂಖ್ಯೆ ಎಷ್ಟಂದ್ರ 14 ಮಿನಿ ರತ್ನಗಳನ್ನ ನೋಡ್ತೀವಿ ನಾವು. ಮಿನಿ ರತ್ನಗಳು ಎಷ್ಟದಾವೆ? ನವರತ್ನಗಳು 14 ಅದಾವ. ನವರತ್ನಗಳು ಮಿನಿ ರತ್ನಗಳು ಎಷ್ಟದಾವೆ? ಎಕ್ಸಲೆಂಟ್, 97 ಮಿನಿ ರತ್ನಗಳದಾವೆ, 14 ನವರತ್ನಗಳದಾವೆ, 10 ಮಹಾರತ್ನಗಳದಾವ ನೋಡಿ. 10 ಮಹಾರತ್ನಗಳು. ಮಹಾರತ್ನಗಳ ಸಂಖ್ಯೆ 10 ಅದಾವೆ. ಏನ್ ಸರ ಮಹಾರತ್ನ ಅಂದ್ರ? ಬಿಡದೆ 3 ವರ್ಷಗಳ ಕಾಲ 5,000 ಕೋಟಿಗಿಂತ ಹೆಚ್ಚು ಲಾಭ ತರಬೇಕು. ಸತತವಾಗಿ 5,000 ಕೋಟಿಗಿಂತ ಹೆಚ್ಚು 3 ವರ್ಷ. 1 ವರ್ಷ 5,000 ಕೋಟಿ ತಂತು, ಮುಂದಿನ ವರ್ಷ ಬಚ್ಚಾರ ದಿಕ್ಕಿಲಾರ್ದಂಗ ಆಗದಲ್ಲ. ಏನ್ರಿ ಈ ವರ್ಷ 5,000 ಕೋಟಿ ನಾವು ಲಾಭ ತಂದಿವಿ, ಮುಂದಿನ ವರ್ಷ ನಮ್ ಕಡೆ 1 ರೂಪಾಯಿ ಇಲ್ಲ ಸರ, ಚಾ ಕುಡ್ಲಕ್ ರೊಕ್ಕಿಲ್ಲ ಅಂತಲ್ಲ. 3 ವರ್ಷಗಳ ಕಾಲ ಸತತವಾಗಿ 5,000 ಕೋಟಿಗಿಂತ ಹೆಚ್ಚು ಬಂಡವಾಳವನ್ನ 5,000 ಕೋಟಿಗಿಂತ ಹೆಚ್ಚು 3 ವರ್ಷಗಳ ಕಾಲ, ಸತತ 3 ವರ್ಷಗಳ ಕಾಲ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರೆ
ಅದನ್ನ ಮಹಾರತ್ನ ಅಂತ ಕರಿತೀವಿ. ಮಹಾರತ್ನ. ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಎಷ್ಟು ಮಹಾರತ್ನಗಳದಾವ ಅಂದ್ರ 10 ಮಹಾರತ್ನಗಳದಾವೆ. 10 ಮಹಾರತ್ನಗಳು: ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ONGC, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಕೋಲ್ ಇಂಡಿಯಾ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್. ಇವು ಪ್ರೆಸೆಂಟ್ ಭಾರತ ದೇಶದಲ್ಲಿ ಕಂಡು ಬರುವಂತಹ 10 ಮಹಾರತ್ನಗಳು. ನೋಡಿ, 10 ಮಹಾರತ್ನಗಳು. ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಎಷ್ಟು ಮಹಾರತ್ನಗಳದಾವ ಅಂದ್ರೆ 10 ಮಹಾರತ್ನಗಳದಾವೆ, 14 ನವರತ್ನಗಳದಾವೆ, 97 ಮಿನಿ ರತ್ನಗಳನ್ನು ನೋಡ್ತೀವಿ. ಮಿನಿ ರತ್ನಗಳಲ್ಲಿ ಡಿವೈಡ್ ಬರ್ತದೆ, ಬೇಡದ ಎಕನಾಮಿಕ್ಸ್ ದಲ್ಲಿ ಬರ್ತದೆ, ಅದನ್ನ ಬಗ್ಗೆ ಬೇಡ. ಪ್ರೆಸೆಂಟ್ ಮಹಾರತ್ನಗಳ ಸಂಖ್ಯೆ ಎಷ್ಟದಾವ ಅಂದ್ರೆ 10 ಮಹಾರತ್ನಗಳದಾವೆ. ಕ್ವಶನ್ ಏನ್ ಕೇಳ್ತಾನೆ, ಈ ಕೆಳಗಿನ ಯಾವ ಸಂಸ್ಥೆ ಮಹಾರತ್ನ ಅಲ್ಲ ಅಂತ ಕೇಳ್ತಾನೆ. ನೋಡಿ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಇಂಡಿಯಾ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಕೋಲ್ ಇಂಡಿಯಾ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್. ಇವು ಭಾರತ ದೇಶದಲ್ಲಿ ಕಂಡು ಬರುವಂತ ಪ್ರಸ್ತುತ ಮಹಾರತ್ನಗಳು. ನಮ್ಮ ದೇಶದಲ್ಲಿ ಎಷ್ಟು ಮಹಾರತ್ನಗಳದಾವ ಅಂದ್ರೆ 10 ಮಹಾರತ್ನಗಳನ್ನು ನೋಡ್ತೀವಿ. ಯಾರವ ನೀವು ಒಂದು ರತ್ನನವ, ನಿಮ್ಮ ಮಾಯಿ, ನೀವು ರತ್ನಗಳು, ನೀವು ಅಪರೂಪದ ವಜ್ರ ರತ್ನಗಳು. ನೀವು ನಿಮ್ ಜೊತೆಯಲ್ಲಿ ನಾವು ಯಾರವರು? ದುದ್ಯಾನವರು ಇಲ್ಲ. ನೋಡಿ, ಭಾರತ ದೇಶದಲ್ಲಿ ಟೋಟಲ್ ಮಹಾರತ್ನಗಳ ಸಂಖ್ಯೆ ಎಷ್ಟಂದ್ರೆ ಟೋಟಲ್ 10 ಮಹಾರತ್ನಗಳನ್ನ ನೋಡ್ತೀವಿ. ಊಟ ಗೀಟ ಮಾಡ್ಕೊಂಡ್ ಬರ್ತಾರಿ? ನಾನು ಪಾಠ ಈಗ ಸ್ಟಾರ್ಟ್ ಆಗಿ ಪಾಠ ಹೇಳ್ಬೇಕು ಅನ್ಸಕತ್ತ ನಾನು. ಓಕೆ, ಇವುಗಳಲ್ಲಿ ಅತ್ಯಂತ ಶ್ರೀಮಂತ ಮಹಾರತ್ನ ಯಾವುದು? ಇದ್ರಾಗ ಇವುಗಳಲ್ಲಿ ಅತಿ ಶ್ರೀಮಂತ ಮಹಾರತ್ನ ಯಾವುದು? ಎಸ್, ONGC. ನೋಡಿ, ಇವುಗಳಲ್ಲಿ ಹೈಯೆಸ್ಟ್ ಶ್ರೀಮಂತ ಅಂದ್ರೆ ONGC. ONGC ಸಣ್ಣದಲ್ಲ, ದೊಡ್ಡ ಪ್ರಮಾಣದಲ್ಲಿ. ಅದು 1956 ಆಗಸ್ಟ್ 14ನೇ ತಾರೀಕು ಸ್ಥಾಪನೆ ಆಗದ. ಇದರ ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿದೆ. ಪ್ರೆಸೆಂಟ್ ಭಾರತ ಅತಿ ಶ್ರೀಮಂತ ಮಹಾರತ್ನ, ಮಹಾರತ್ನಗಳಲ್ಲಿ ದೊಡ್ಡ ಮಹಾರತ್ನ, ಶ್ರೀಮಂತ ಮಹಾರತ್ನ ONGC. ಟಾಪ್ 10 ಅದ. ಇವು 10 ಟಾಪ್ 10ದಲ್ಲಿ ಅತಿ ಶ್ರೀಮಂತ ಮಹಾರತ್ನ. ಟಾಪ್ 10ದಲ್ಲಿ ನಂಬರ್ 1. ಟಾಪ್ 10ದಲ್ಲಿ ನಂಬರ್ 1 ಯಾವ್ದಂದ್ರೆ ONGC. ಇಡೀ ಭಾರತ ದೇಶದ ಅತ್ಯಂತ ಶ್ರೀಮಂತ ಮಹಾರತ್ನ ಅಂತ ಕರಿತೀವಿ. ಯಾರೋ ನಿಮ್ ತರ ಅನ್ನೋರು ಬಟ್ ನನ್ ಮ್ಯಾಗ ಬರ್ರಿ ನೀವು ಒಳ್ಳೆ. ONGC ಅಂದ್ರೆ ಏನು? ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ONGC 1956 ಆಗಸ್ಟ್ 14ನೇ ತಾರೀಕು ಇದು ಸ್ಥಾಪನೆ ಆಗ್ತದೆ. ಪ್ರಸ್ತುತ ಭಾರತ ದೇಶದ ಅತ್ಯಂತ ಶ್ರೀಮಂತ ಮಹಾರತ್ನ. ಟೈಮ್ ಹೋಗಿದ್ದೆ ಹೆಂಗಂತ ಗೊತ್ತಾಗಲ್ಲ, ಅಷ್ಟು ಇನ್ವಾಲ್ವ್ ಆಗಿಬಿಡ್ತೀವಿ ಎಲ್ಲರೂ. ನೀವು ಅಲ್ಲಿ, ನಾವು ಅಲ್ಲಿ. 1 ಗಂಟೆ ಹೆಂಗಾಯ್ತು ಗೊತ್ತೇ ಆಗಲಿಲ್ಲ. 1 ಗಂಟೆ ಹೋಗಿದ್ದು